ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಸ್ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್ ಭವತಿ ಯದನುಭಾವಾದ್ಯೇಡಮುಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ನಮೋ ವಸ್ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಜ್ಞ ಪೀಠವನ್ನು ಅಲಂಕರಿಸಿ ಕೃಷ್ಣ ಮುಖ್ಯಪ್ರಾಣನ ಪೂಜಾ ಕೈಂಕರ್ಯವನ್ನು ಮಾಡ್ತಾ ಇರತಕ್ಕಂತಹ ಪರಮ ಪೂಜ್ಯ ಕೃಷ್ಣಾಪುರ ಮಠಾಧೀಶರ ಪಾದಾರವಿಂದಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ನಮಸ್ಕಾರವನ್ನು ಮಾಡಿಕೊಳ್ತಾ, ವರ್ಷದ ಮಹಾಪರ್ವಕಾಲ ಕೃಷ್ಣಾಷ್ಟಮಿಯ ಸಂದರ್ಭ. ಕೃಷ್ಣನ ಅವತಾರದಿಂದಾಗಿಯೇ ಇಡೀ ವರ್ಷ, ಇಡೀ ಜನ್ಮ ಇದು ಸಾಫಲ್ಯತೆಯನ್ನು ಪಡೆಯತಕ್ಕಂಥದ್ದು. ಅಂತಹ ಕೃಷ್ಣ ತಾನು ಸಜ್ಜನರ ಉದ್ಧಾರಕ್ಕಾಗಿ, ದುಷ್ಟರ ಸಂಹಾರಕ್ಕಾಗಿ, ಭೂಭಾರ ಹರಣಕ್ಕಾಗಿ ಅವತಾರ ಮಾಡಿ ಬಂದ ಪರ್ವಕಾಲ ಜನ್ಮಾಷ್ಟಮಿಯ ಈ ವ್ರತದ ಸಂದರ್ಭ. ಇಂದಿನಿಂದ 5 ದಿನಗಳ ಈ ಪಂಚರಾತ್ರೋತ್ಸವದಲ್ಲಿ ಪ್ರಪಂಚಕ್ಕೆ ಒಡೆಯನಾದ ಆ ಪರಮಾತ್ಮ ಶ್ರೀಕೃಷ್ಣನ ಕೆಲವು ವಿಷಯಗಳ ಚಿಂತನೆ. ಈ ಸಂದರ್ಭದಲ್ಲಿ ನನಗೆ ಕೊಟ್ಟ ವಿಷಯ ದಾಸರು ಕಂಡ ಕೃಷ್ಣ ಅಂತ. ದಾಸರು ಎಲ್ಲರೂ ದಾಸರೇ, ದೇವರಿಗೆ ದಾಸರಲ್ಲದವರು ಯಾರೂ ಇಲ್ಲವೇ ಇಲ್ಲ. ಜಗತ್ತಲ್ಲಿ 2 ಜನ, 2 ರೀತಿಯ ಜನ. ಒಬ್ಬ ಈಶ, ಮತ್ತೊಬ್ಬರು ದಾಸರು. ಪರಮ ಪುರುಷನಾದ ಪರಮಾತ್ಮನಿಗೆ ಅತ್ಯಂತ ಪ್ರಿಯಳಾದ ಮಹಾಲಕ್ಷ್ಮಿ ಕೂಡ ಅವನ ದಾಸಳು. ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಚಿತ್ರಚರಿತನಾದ ಹರಿಯ ನಿತ್ಯ ತಾನೇ ಸೇವೆ ಮಾಡುವ ಶ್ರೇಷ್ಠ
ಶ್ರೇಷ್ಠ ದಾಸಿ. ಅಲ್ಲ, ದಾಸಿ ಅಂತೀರಿ, ಶ್ರೇಷ್ಠ ಅಂತೀರಿ. ಜಗತ್ತಲ್ಲಿ ಎಲ್ಲಿಯಾದರೂ ದಾಸಿ ಶ್ರೇಷ್ಠ ಆಗೋದು ಕಂಡಿದೆಯಾ? ಅವಳಿಗೆ ದೇವರ ದಾಸ್ಯತ್ವವೇ ಶ್ರೇಷ್ಠವಾಗಿ ಕಂಡಿದೆ. ನಾವು ಜೀವನದಲ್ಲಿ ಯಾವ್ಯಾವುದಕ್ಕೋ ದಾಸರಾಗಿದ್ದೇವೆ. ಅವಳು ದೇವರಿಗೆ ದಾಸಳು ಅಂದರೆ, ದೇವರು ಅಂದರೆ ಸಕಲ ಗುಣಗಣ ಪರಿಪೂರ್ಣ. ಗುಣಗಳ ಮತ್ತೊಂದು ಹೆಸರೇ ದೇವರು. ಹಾಗಾಗಿ ದೇವರಿಗೆ ದಾಸಳು ಅಂದರೆ ಗುಣಕ್ಕೆ ದಾಸಳು. ನಾವೆಲ್ಲ ದೋಷಕ್ಕೆ ದಾಸರು. ಗುಣಗಳಿಗೆ ದಾಸರಾಗೋದಿದೆಯಲ್ಲ, ಅದು ಶ್ರೇಷ್ಠತೆ. ಭಗವಂತನಿಗೆ ಬಗ್ಗುವವ, ಭಗವಂತನಿಗೆ ಬಾಗುವವ, ಭಗವಂತನಲ್ಲಿ ಭಕ್ತಿ ಮಾಡುವವ, ಭಗವಂತನಲ್ಲಿಯೇ ಬೇಡುವವ, ಅವನು ಶ್ರೇಷ್ಠ. ಒಬ್ಬರು ಶ್ರೇಷ್ಠರು ಇದ್ದರು, ಸೀನಪ್ಪ ನಾಯಕರು ಅಂತ. ಅವರು ಶ್ರೇಷ್ಠಿಗಳು. ಆದರೆ ಅವರು ಸಂಪತ್ಭರಿತರಾಗಿದ್ದಾಗ, ನವಕೋಟಿ ನಾರಾಯಣರಾಗಿದ್ದಾಗ, ಮನೆ ತುಂಬ ಬೆಳ್ಳಿ ಬಂಗಾರ ಮುತ್ತು ಚಿನ್ನ ರತ್ನ ಹವಳ ಇದ್ದಾಗ ಅವರು ಜಗತ್ತಿನಲ್ಲಿ ಜನರ ಮಧ್ಯದಲ್ಲಿ ಶ್ರೇಷ್ಠರಾಗಿರಲಿಲ್ಲ. ಯಾವತ್ತೂ ಎಲ್ಲವನ್ನೂ ಭಗವಂತನಿಗೆ ಅರ್ಪಣೆ ಮಾಡಿ ಭಗವಂತನ ದಾಸಕ್ಕೆ ಬಿದ್ದು ದಾಸರಾದರೋ ಮನ್ಮನೋಭೀಷ್ಟ ವರದಂ ಸರ್ವಾಭೀಷ್ಟ ಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಅವರು ದಾಸರಾಗಿದ್ದರಿಂದಲೇ ಶ್ರೇಷ್ಠರಾಗಿದ್ದು. ತುಂಬ ಜನ್ಮಗಳ ಪುಣ್ಯ ಪ್ರಭಾವದಿಂದ ಭಗವಂತನಲ್ಲಿ ದಾಸ್ಯತ್ವದ ಬುದ್ಧಿ ನಮಗೆ ಬರುತ್ತೆ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ, ತನ್ನದಲ್ಲ, ಆಸೆ ತರವಲ್ಲ, ಹಿಂದೆ ಬಾಹೋದಲ್ಲ. ಇದೆಲ್ಲ ತಿಳಿದು ದಾಸನಾಗೋ, ದಾಸನಾಗೋ, ವಿಶೇಷನಾಗೋ. ದೇವರಲ್ಲಿ ದಾಸ್ಯತ್ವ ಇಲ್ಲದ ಜನ್ಮ ಅದು ಶ್ರೇಷ್ಠವಾದ ಜನ್ಮ ಅಲ್ಲ. ಆ ನಿಟ್ಟಿನಲ್ಲಿ ಕೃಷ್ಣನ ದಾಸರು ಜಗತ್ತಿನ ಎಲ್ಲ ಜೀವಜಾತ. ದಾಸರು ಕಂಡ ಕೃಷ್ಣ ಅಂದರೆ ಭಗವಂತನ ಭಕ್ತರಾದ ದಾಸರು ಕೃಷ್ಣನನ್ನು ಹೇಗೆ ಕಂಡಿದ್ದಾರೆ? ಕಾಣಬೇಕಾದ್ರೆ ಕಂಡ ಕಾಲ, ಕಾಣುವ ಮೊದಲಿನ ಕಾಲ, ಕಾಣುವುದಕ್ಕೆ ಮೊದಲು ಹೇಗಿದ್ದರು, ಕಂಡಾಗ ಹೇಗೆ ಕಂಡರು, ಕಂಡ ಮೇಲೆ ಅವರ ಭಾವ ಹೇಗಿತ್ತು, ಇದೆಲ್ಲ ವಿಷಯವನ್ನು ಇದು ಒಳಗೊಂಡಿದೆ. ಮುಖ್ಯವಾಗಿ ದಾಸ ಸಾಹಿತ್ಯದಲ್ಲಿ, ಕನ್ನಡದ ಕೃತಿಗಳಲ್ಲಿ ಕೃಷ್ಣನನ್ನು ಹೇಗೆ ಚಿತ್ರಣ ಮಾಡಿದ್ದಾರೆ ದಾಸರು, ಅದನ್ನು ತಿಳಿಯುವ ಪ್ರಯತ್ನ. ದೇವರನ್ನು ಕಾಣಬೇಕಾದ್ರೆ ಅವನ ಬಗ್ಗೆ ಸರಿಯಾದ ಅರಿವು ಬೇಕು, ಜ್ಞಾನ ಬೇಕು. ಮೊದಲು ದೇವರ ಬಗ್ಗೆ ಚೆನ್ನಾಗಿ ತಿಳಿದಿದ್ದರೆ ಮಾತ್ರ ಅಂತಹ ಶಕ್ತಿ ಕಂಡಾಗ ಅವನನ್ನು ದೇವರು ಅಂತ ನಾವು ತಿಳ್ಕೊಳ್ಬಹುದು. ಹಾಗಾದರೆ ಅವನು ಹೇಗಿದ್ದಾನೆ ಅದನ್ನು ಮೊದಲು ತಿಳ್ಕೊಳ್ಬೇಕಲ್ಲ. ದೇವರು ಹೇಗಿದ್ದಾನೆ ಅದು ದಾಸರು ಹೇಳ್ತಾರೆ. ದೇವರು ಹೇಗಿದ್ದಾನೆ ಕೇಳಬೇಡಿ, ಅವು ಹೀಗೆ ಅಂತಿಲ್ಲ, ಹೇಗೂ ಇರ್ತಾನೆ. ಹೇಗೆ ದಾಸರಂತಾರೆ, ಅಕೋ ಹಾಂಗಿಹಾನ ಇಕೋ ಹಿಂಗಿಹಾನ. ನೀನು ಹೇಗೆ ನೋಡ್ತೀಯೋ ಹಾಗೆ ದೇವರಿದ್ದಾನೆ. ಪರಬ್ರಹ್ಮ ವೇದ ಪ್ರತಿಪಾದ್ಯನಾದ ಭಗವಂತ ಹೇಗಿದ್ದಾನೆ ಅಂದರೆ
ಅಕೋಹಾಂಗಿದ್ದಾನೆ ಅಂದರೆ ನೀವು ಯಾವ ವಸ್ತುವನ್ನು ಚೇತನಾತ್ಮಕವಾದ ಪ್ರಪಂಚವನ್ನು ಚೇತನಾತ್ಮಕವಾದ ಸಮಸ್ತ ಪ್ರಪಂಚವನ್ನು ಏನು ನೋಡ್ತೀವಿ ನಾವು, ಹಾಗೇ ಇದ್ದಾನಂತೆ ದೇವರು. ಏನು ನಮಗೆ ಯಾರಿಗೂ ಅರ್ಥ ಆಗೋಲ್ಲ. ಭಾಗವತ ಹೇಳುತ್ತೆ, ದೇವರನ್ನು ನೋಡುವ ಬಯಕೆ ನಿಮಗೇನಾದರೂ ಇದ್ದರೆ ದೇವರನ್ನ ಹುಡುಕೊಂಡು ಹೋಗಬೇಡಿ ಅಂತ. ಮತ್ತೇನು ಮಾಡಬೇಕು? ನೀವು ಏನು ನೋಡ್ತೀರಿ ಅದನ್ನೆಲ್ಲ ದೇವರು ಅಂತ ತಿಳ್ಕೊಳ್ಳಿ. ಭಗವಂತನನ್ನು ಕಾಣಬೇಕಾದರೆ ದೇವರು ಹೇಗಿದ್ದಾನೆ, ದೇವರ ಸ್ವರೂಪದ ನಿರ್ಧಾರ ಆಗದೆ ಆ ದೇವರನ್ನು ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ. ದೇವರನ್ನು ಗುರುತಿಸಬೇಕು. ಆ ದೇವರು ಎಲ್ಲಿದ್ದಾನೆ ಅಂದರೆ ಜಗದ ತುಂಬೆಲ್ಲ ತುಂಬಿದ್ದಾನೆ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಇದನ್ನೇ ಕನ್ನಡದಲ್ಲಿ ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ. ನೀವು ನಾವು ಯಾವುದೋ ಒಂದು ಪ್ಲೇಸಲ್ಲಿ ಮಾತ್ರ ಇರ್ತೇವೆ, ಅದಕ್ಕೆ ನಾವ್ಯಾರೂ ದೇವರ ಅಲ್ಲ. ದೇವರಂದರೆ ವಿಷ ಪ್ರವೇಶನೆ. ಇಡೀ ಜಗತ್ತಿನ ಒಳಗೆ ಯಾರು ವ್ಯಾಪ್ತನಾಗಿದ್ದಾನೆ, ಪ್ರವೇಶ ಮಾಡಿದ್ದಾನೆ, ಒಳಗಿದ್ದಾನೆ, ಹೊರಗಿದ್ದಾನೆ, ಎಲ್ಲ ಕಡೆ ಇದ್ದಾನೆ, ಎಲ್ಲ ಥರ ಇದ್ದಾನೆ, ಅವನು ದೇವರು. ಅದಕ್ಕೆ ದಾಸರನ್ನ ಕೇಳಿದ್ರೆ ಕೃಷ್ಣ ಎಲ್ಲಿದ್ದಾನೆ, ಹೇಗಿದ್ದಾನೆ, ಯಾಕೆ ಇಲ್ಲ, ನಾವು ನೋಡಬೇಕು ಅಂತ ಅಂದ್ಕೊಂಡಿದ್ದೇವೆ. ನೋಡಬೇಕು ಅಂದ್ಕೊಂಡು ಜನ್ಮದಲ್ಲಿ ದೇವರು ನೋಡಲಿಕ್ಕಾಗಲ್ಲ. ನೀವು ನೋಡಬೇಕು ಅಂತ ಒಮ್ಮೆ ಅಂದ್ಕೊಂಡ್ರೆ, ಹಾಗಾಗಿ ದೇವರ ಬಗ್ಗೆ ಮಾಹಿತಿ, ದೇವರ ಐಡೆಂಟಿಫೈ ಮಾಡಲಿಕ್ಕೆ ಅವನ ಗುಣ, ರೂಪ, ಕ್ರಿಯಾ, ಲಕ್ಷಣ ಇದನ್ನೆಲ್ಲ ತುಂಬ ಜನ್ಮಗಳಲ್ಲಿ ಸಂಗ್ರಹ ಮಾಡಬೇಕು, ಕಲೆಕ್ಟ್ ಮಾಡಿಕೊಳ್ಬೇಕು. ದೇವರು ಹೇಗಿದ್ದಾನೆ ಅಂತ. ದೇವರ ಬಗ್ಗೆ ನಿರ್ಧಾರಾತ್ಮಕವಾದ ಅರ್ಥ ಇದಮಿತ್ತಂ, ದೇವರು ಹೀಗೇ ಇದ್ದಾನೆ ಅನ್ನುವ ಅರಿವು ಮೊದಲು ಬೇಕು, ಜ್ಞಾನ ಬೇಕು. ದೇವರನ್ನು ನೋಡಬೇಕಾದ್ರೆ ಏನು ಬೇಕು? ಜ್ಞಾನ ಬೇಕು. ಅದು ಕೂಡ ನಿಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿದ್ದರೆ, ದೇವರನ್ನು ನೋಡುವ ಪ್ರಯತ್ನ ಪ್ರಾಮಾಣಿಕವಾಗಿದ್ದರೆ, ಪರಮಾತ್ಮ ಅವನಿಗೆ ಕಾರುಣ್ಯ ಬಂದರೆ, ಬಹೂನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಕೃಷ್ಣ ಅಂತಾನೆ, ನಿನ್ನನ್ನು ನಾನು ಜ್ಞಾನಿಯನ್ನಾಗಿ ಮಾಡ್ತೇನೆ. ಅರ್ಥಾತ್ ಗುರುಗಳಲ್ಲಿ ನಿಂತು ನನ್ನ ಅರಿವನ್ನು ನಿನಗೆ ನಾನು ಕೊಡ್ತೇನೆ ಅಂತ. ದೇವರೇ ಕೊಡಬೇಕು ಅವನ ಜ್ಞಾನ, ಮತ್ತಾರಿಗೆ ಕೊಡುವ ಯೋಗ್ಯತೆ ಇಲ್ಲ, ಶಕ್ತಿ ಇಲ್ಲ, ತಾಕತ್ತಿಲ್ಲ. ಗುರುಷು ಸ್ಥಿತ್ವ ತದ್ವಾರ ಜ್ಞಾನೋಪದೇಷ್ಟ್ರೇ. ಭಗವಂತ ಗುರುಗಳ ಒಳಗಿದ್ದು ತನ್ನ ಅರಿವನ್ನು ಪ್ರಾಮಾಣಿಕ ಪ್ರಯತ್ನ ಇರುವ ಪರಮಾತ್ಮನ ಭಕ್ತರಿಗೆ ಕೊಡ್ತಾನಂತ. ಹಾಗಾಗಿ ದೇವರು ಹೇಗಿದ್ದಾನೆ? ಅವನು ಜಗದ ತುಂಬೆಲ್ಲ ತುಂಬಿದ್ದಾನೆ. ತಿಳಿಯುವ ಬಗೆ ಹೇಗಿದ್ದಾನೆ ಅಂತ ಮೊದಲು ತಿಳಿರಿ ಅಂತ ಹೇಳ್ತಾ, ಅಕೋಹಾಂಗಿಹಾನ ಇಕೋಹಿಂಗಿಹಾನ ಪರಬ್ರಹ್ಮ ನಾರಾಯಣ ಹ್ಯಾಂಗಿದಾನೆಂದರೆ, ಪರಿಪೂರ್ಣನಾದ ವೇದ ಪ್ರತಿಪಾದ್ಯ ಭಗವಂತ ಹೇಗಿದ್ದಾನೆ ಅಂತಂದರೆ, ಅಕೋಹಾಂಗಿಹಾನ, ನೀನು ಏನು ನೋಡ್ತೀಯ ಹಾಗೇ ಇದ್ದಾನೆ. ಯಾವ ವಸ್ತುವನ್ನು ನೋಡ್ತೀರಿ, ಚೇತನಾತ್ಮಕವಾದ ಎಲ್ಲ ವಸ್ತುಗಳ ಒಳಗೆ ವಾಸವಾಗಿದ್ದು ವಸ್ತುವಿನ ಇರುವಿಕೆಗೆ ಯಾರು ಕಾರಣನಾಗಿದ್ದಾನೋ ಅವನಿಗೆ ವಸ್ತು ಅಂತ ಕರೀತಾರೆ ಅಂತ ಮಧ್ವಗುರುಗಳು ಹೇಳ್ತಾರೆ. ಭಾಗವತದಲ್ಲಿ ಅದನ್ನೇ ಹೇಳೋದು. ವಸ್ತು ಶಿವದಂ
ತಾಪತ್ರಯೋನ್ಮೂಲನಂ ಧರ್ಮಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಸ್ತು ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ವಸ್ತು ಕಣ್ಣಿಗೆ ಕಾಣುವ ಕಾಣದಿರುವ ಎಲ್ಲ ವಸ್ತುಗಳ ಒಳಗೆ ದೇವರು ಎಲ್ಲ ವಸ್ತುಗಳ ಒಳಗೆ ವಸ್ತುಗಳು ಹೇಗಿದೆಯೋ ಹಾಗೆ ಇದ್ದು ಅವುಗಳ ಇರುವಿಕೆಗೆ ಕಾರಣನಾಗಿದ್ದಾನೆ. ವಾಸನಾತ್ ವಾಸುದೇವೋಸಿ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ. ಮೋಕ್ಷಪ್ರಧಾನಾದ ಅರ್ಥ ಇಷ್ಟೇ, ನಾವೆಲ್ಲ ಸಂಸಾರ ಅನ್ನುವ ಬಂಧನದ ಒಳಗೆ ಬಿದ್ದಿದ್ದೇವೆ. ಈ ಬಂಧನದಿಂದ ಹೊರಗೆ ಬರಬೇಕಂದ್ರೆ ಒಂದೇ ಒಂದು ಅರಿವು ಕಾರಣ, ನಾಲೆಡ್ಜ್, ಜ್ಞಾನದಿಂದಲೇ. ಜಗದ್ಗುರು ಮಧ್ವಾಚಾರ್ಯರು ತಿಳಿಸಿಕೊಡುವಾಗ ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪದಂ. ದಾಸರು ಕೂಡ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ನಿಮಗೆ ಬಿಡುಗಡೆ ಆಗಬೇಕಾ ಜ್ಞಾನ. ಯಾವ ಜ್ಞಾನ? ಇಡೀ ಜಗತ್ತು ಭಗವಂತನ ವಶವಾಗಿದೆ, ಅವನ ಅಧೀನವಾಗಿದೆ. ಯಯೇ ತತ್ಪರತಂತ್ರಂತೂ ಸರ್ವಮೇವ ಹರೇ ಸದಾ ವಶಮಿತ್ಯೇವ ಜಾನಾತಿ ಸಂಸಾರಾನ್ ಮುಚ್ಯತೆ ಹಿತಃ. ಹುಟ್ಟು ಸಾವಿನಿಂದ ಹೊರಬಂದು ಆ ಭಗವಂತನ ಪರಮಾನುಗ್ರಹ ಸಂಪಾದನೆ ಮಾಡಬೇಕಂದ್ರೆ ನಮ್ಮ ತಿಳುವಳಿಕೆ, ಜ್ಞಾನದ ಅರಿವು ಕಾರಣ ಆಗುತ್ತೆ. ಏನದು? ಭಗವಂತನ ಅಧೀನವಾಗಿ ಇಡೀ ಜಗತ್ತಿದೆ. ಆ ಇರಲಿಕ್ಕಾಗಿ ದೇವರೇನು ಮಾಡಿದ್ದಾನೆ? ಜಗದ ಒಳಗೆ ಪ್ರವೇಶ ಮಾಡಿದ್ದಾನೆ. ಎಲ್ಲ ವಸ್ತುಗಳ ಒಳಗಿದ್ದಾನೆ ದೇವರು. ದೇವರಿಲ್ಲದ ವಸ್ತುವೇ ಇಲ್ಲ. ಹಾಗಾಗಿ ನೋಡುವ ಕಣ್ಣು ರೆಡಿ ಮಾಡಿಕೊಳ್ಬೇಕಂತೆ. ದಾಸರು ನಮ್ಮ ಅದನ್ನೇ ಕನ್ನಡದಲ್ಲಿ ಕೇಳಿದ್ದು. ನೋಡುವುದೇ ಕಣ್ಣು, ಕ್ವಶ್ಚನ್ ಅದು. ನೋಡುವುದೇ ಕಣ್ಣು. ಕೆಲವರು ವಯಸ್ಸಾದ ಮೇಲೆ ವಯಸ್ಸಾದವ್ರನ್ನ ಮಾತಾಡಿಸುವಾಗ ಕೇಳ್ತಾರೆ, ಕಣ್ಣು ಕಾಣುತ್ತಾ ಅಂತಾರೆ. ಕಣ್ಣು ಕಾಣುತ್ತಾ ಅಂದರೆ ಏನು ಅರ್ಥ ಗೊತ್ತಾ? ಕಾಣಬೇಕಾದ್ದನ್ನು ಕಾಣುತ್ತಾ. ಇಷ್ಟು ವಯಸ್ಸಾದರೂ ನಿಮಗಿನ್ನೂ ಕಾಣುತ್ತಾ ಅಂದರೆ ಇಷ್ಟು ವಯಸ್ಸಾಯಿತು, ಕಾಣಬೇಕಾದ್ದನ್ನು ಕಂಡ್ರ. ದಾಸರು ಮತ್ತೆ ದಾಸರು ಸುಮ್ಮನೆ ಇರಲ್ಲ. ಅವ್ರು ಇನ್ನೊಂದು ಮಾತು ಕೇಳ್ತಾರೆ, ಕಾಣುತ್ತಾ? ನಾವೆಲ್ಲ ಓ ಅಂತೀವಲ್ಲ. ಬೀದಿಲಿ ಹೋಗುವಾಗ ಯಾರಾದರೂ ವಯಸ್ಸಾದವ್ರು ನೋಡಿ ಮೊದಲು ಕೇಳೋ ಪ್ರಶ್ನೆ ಆರೋಗ್ಯವಾ? ಆರೋಗ್ಯ, ಆಯುಷ್ಯ, ಆರೋಗ್ಯ, ಈ ಮೂರು ಸಾಧಕರಿಗೆ ದೇವರು ಕೊಡುವ ದೊಡ್ಡ ಸಂಪತ್ತು. ಆರೋಗ್ಯ ಇಲ್ಲದೆ ರೀ ಏನು ಮಾಡಲಿಕ್ಕಾಗಲ್ಲ ರೀ ಅಲ್ವಾ? ಆರೋಗ್ಯವಾ ಅಂತ ಮೊದಲು ಕ್ವಶ್ಚನ್ ಕೇಳ್ತಾರೆ. ಅದಕ್ಕೂ ನಮ್ಮದು ರಾಂಗ್ ಆನ್ಸರೇ. ರಂಗ ಮೆಚ್ಚುವ ಆನ್ಸರ್ ಕೊಡ್ಲಿಕ್ಕೆ ಬರಲ್ಲ. ರಂಗ ಮೆಚ್ಚುವ ಆನ್ಸರ್ ಕೊಟ್ಟವ ಅಕ್ರೂರ. ಅಕ್ರೂರ ಕೃಷ್ಣನ ಕಡೆಯವ. ಕೃಷ್ಣನ ನೋಡ್ಲಿಕ್ಕೆ ಬಂದಾಗ ಅಕ್ರೂರ ಕೇಳ್ದ, ಕ್ಷೇಮಕ್ಕಿಂ? ಕೃಷ್ಣ ಅಕ್ರೂರನ್ ಕೇಳ್ತಾನೆ, ಕ್ಷೇಮಕ್ಕಿಂ? ಅಕ್ರೂರ ಆರೋಗ್ಯನ? ಅವನು ಎಂಥ ಆನ್ಸರ್ ಮಾಡ್ದ ಗೊತ್ತಾ? ಅವನ ಥರ ಆನ್ಸರ್ ಮಾಡಲಿಕ್ಕೆ ಯಾರಿಗೂ ಬರಲ್ಲ. ಆದ್ದರಿಂದ ನಾವು ಜೀವನದಲ್ಲಿ ಎಷ್ಟೋ ಬಾರಿ ಕೃಷ್ಣನ ಭೇಟಿ ಮಾಡಿದ್ರೆ, ಕೃಷ್ಣನ ನೋಡಿದ್ರೆ, ಕೃಷ್ಣ ನಮ್ಮನ್ನು ಎಂದು ಆರೋಗ್ಯವ ಅಂತ ಕೇಳೇ ಇಲ್ಲ. ಯಾಕೆಂದರೆ ನಮ್ಗೆ ಆನ್ಸರ್ ಬರಲ್ಲ. ಅವನು ಯಾರು ಆನ್ಸರ್ ಕೊಡ್ತಾರೆ ಸರಿಯಾಗಿ ಅವ್ರನ್ನಷ್ಟೇ ಕೇಳ್ತಾರೆ. ಅಕ್ರೂರನ್ನ ಕೇಳ್ದ. ಅಕ್ರೂರ ಹೇಳ್ದ, ಕೃಷ್ಣ ನಾನು ಆರೋಗ್ಯ. ಎಲ್ಲಿವರೆಗೂ ಅಂತ ಕೇಳಲೇ ಇಲ್ವಲ್ಲ. ಎಲ್ಲಿವರೆಗೂ ನೀನು ನನ್ನ ಹೃದಯದಲ್ಲಿ ವಾಸ ಮಾಡಿಕೊಂಡಿರ್ತೀಯ ಅಲ್ಲಿವರೆಗೂ ನಾನು ಆರೋಗ್ಯ. ಇದರರ್ಥ ದೇವರ ದಯ ಇರುವ ತನಕ ನಮ್ಗೆ ಆರೋಗ್ಯ. ಇಲ್ಲ ಅಂದರೆ ಇಲ್ಲ. ಎಲ್ಲ ನೋಡಿದಿರಿ, ಒಂದು ಕ್ಷಣ ದೇವರ ದಯ ತಪ್ಪಿದರೆ, ದೇವರು ಮನಸ್ಸು ಮಾಡಿದರೆ ಜಗತ್ತನ್ನೇ ಅಲ್ಲೋಲ ಕಲ್ಲೋಲು ಮಾಡುವ ತಾಕತ್ತು ಒಂದು ಸಣ್ಣ ಕ್ರಿಮಿ ಕರೋನಾ ಕೊಟ್ಟು ಕಳಿಸ್ಬಿಟ್ಟ. ಇಡೀ ಜಗತ್ತು ಪತ್ರಗುಟ್ಟು ಹೋಯಿತು. ಇಡೀ ಜಗತ್ತೇ. ಎಷ್ಟು ಆಶ್ಚರ್ಯ! ಇದು ಭಗವಂತನ ವಿಚಿತ್ರವಾದ ಅದ್ಭುತವಾದ ಲೀಲೆ. ಒಂದು ಸಣ್ಣ ಪರಮಾಣುವಿನ ಒಟ್ಟಿಗೆ ಹೋರಾಡುವ ತಾಕತ್ತಿಲ್ಲದ ನೀವು ನನ್ನ ವಿರುದ್ಧ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನಿಗೆ ದಾಸರಾಗಬೇಕು ಅಂತ ತೋರಿಸಿಕೊಟ್ಟದ್ದು. ಆ ಭಗವಂತ ಇಡೀ ಜಗತ್ತಿನ ತುಂಬೆಲ್ಲ ತುಂಬಿದ್ದಾನೆ.
ಅವ ಹೇಗಿದ್ದಾನೆ ಅಂದರೆ, ನಾವು ಕಣ್ಣನ್ನು ರೆಡಿ ಮಾಡಿಕೊಳ್ಬೇಕು, ದೇವರನ್ನು ಕಾಣುವ ಪ್ರಯತ್ನ ಮಾಡಬೇಕು. ಅದನ್ನೇ ಕೇಳ್ತಾರೆ, ಎಲ್ಲಿ ನೋಡಿದಿರಿ ರಂಗನ, ಎಲ್ಲಿ ಕಾಣುತ್ತಾ ಅಂತ ಕೇಳಿದ್ರೆ ಕಾಣುತ್ತೆ ಅಂತ ಉತ್ತರ ಕೊಟ್ರಲ್ಲ, ಕಾಣಬೇಕಾದ ಕಾಣ್ತಾ ಇದೆಯಾ? ಏನು ಕಾಣಬೇಕಿತ್ತು? ದೇವರನ್ನು ನೋಡಬೇಕಿತ್ತು. ನೋಡಿದ್ರ? 60 ಆಯಿತು, 70 ಆಯಿತು, 80 ಆಯಿತು. ಅಲ್ಲ, ನೋಡಬೇಕು ಅಂತ ಅಂದ್ಕೊಂಡವ್ರಿಗೆ ಕೇಳ್ತಾರ್ರಿ. ನಾವು ಅಂದ್ಕೊಂಡೇ ಇಲ್ಲ, ಅದರಿಂದ ನಮಗೇನು ಸಂಬಂಧಪಟ್ಟಿಲ್ಲ. ನಮ್ಗೆ ಯಾರಿಗೂ ದೇವರು ನೋಡಲಿಲ್ಲ ಅನ್ನೋ ಪಶ್ಚಾತ್ತಾಪ ಏನಿಲ್ಲ, ಪಡಬೇಕಂತ. 60 ಆಯಿತು, 70 ಆಯಿತು, ಇನ್ನೂ ದೇವರನ್ನು ನೋಡಲಿಲ್ವೇ, ನೋಡುವ ಪ್ರಯತ್ನ ಕೂಡ ಇಲ್ವೇ ನಂದು. ಗಿಲ್ಟಿ ಬರಬೇಕು. ದೇವರು ಕಣ್ಣು ಕೊಟ್ಟ, ಕೈ ಕೊಟ್ಟ, ಕಾಲು ಕೊಟ್ಟ, ಪಂಚೇಂದ್ರಿಯಗಳು, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಉತ್ತಮವಾದ ಮನಸ್ಸು, ಜೊತೆಗೆ ಆಯುಷ್ಯ, ಆರೋಗ್ಯ ಎಲ್ಲ ಕೊಟ್ಟ ದೇವರಿಗೆ ನಾನೇನು ಕೊಟ್ಟೆ? ಏನು ಕೊಡಲೇ ಇಲ್ಲ. ಹಾಗಾದರೆ ಜೀವನದಲ್ಲಿ ದೇವರನ್ನು ನೋಡುವ ಪ್ರಯತ್ನ ಮಾಡಬೇಕು. ಪ್ರಯತ್ನದ ಮೊದಲ ಹಂತ, ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ. ಅಕೋ ಹಾಂಗೆ ಇದ್ದಾನ, ಇಕೋ ಹೀಗೆ ಇದ್ದಾನ. ನಾರಾಯಣ ಪರಬ್ರಹ್ಮ ಹ್ಯಾಂಗಿದ್ದಾನೆಂದರೆ ಅಕೋ ಹಾಂಗಿದ್ದಾನ. ದೇವರಿಗೆ ಪರ್ಟಿಕ್ಯುಲರ್ ಇಂಥದ್ದೇ ರೂಪ ಅಂತಿಲ್ಲ. ತದಾಕಾರ, ತದ್ಭಿನ್ನ, ತದ್ವಾಚ್ಯನಾಗಿ ಎಲ್ಲ ವಸ್ತುಗಳ ಚೇತನಾತ್ಮಕವಾದ ಪ್ರಪಂಚದಲ್ಲಿ ದೇವರಿದ್ದಾನೆ. ದೇವರಿಲ್ಲದ ಸ್ಥಳವೇ ಇಲ್ಲ ಅನ್ನುವ ಗಾಢವಾದ ನಂಬಿಕೆ ಆ ಭಗವಂತನಲ್ಲಿ ಮೊದಲು ಬೇಕು. ನಿಮ್ಗೆ ನಂಬಿಕೆ ಚೆನ್ನಾಗಿದ್ದರೆ ನೀವು ಎಲ್ಲಿ ಕರೆದ್ರಲ್ಲಿ ಬರ್ತಾನೆ. ಪ್ರಹ್ಲಾದ ಸಾಕ್ಷಿ, ಅದ್ಭುತವಾದ ನಂಬಿಕೆ. ಅಪ್ಪ ಕೇಳಿದ, ಎಲ್ಲಿದ್ದಾನೆ ದೇವರು? ಮಗ ಹೇಳಿದ, ಎಲ್ಲಿದ್ದಾನೆ ಅಂತ ಕೇಳ್ತೀಯಲ್ಲ, ಇದೇ ರಾಂಗ್ ಅಂತ. ಎಲ್ಲೋ ಒಂದು ಕಡೆ ಇದ್ದವ್ರನ್ನ ಎಲ್ಲಿದ್ದಾನೆ ಅಂತ ಕೇಳಬೇಕು. ಎಲ್ಲ ಕಡೆ ಇರೋವನ್ನ ಎಲ್ಲಿದ್ದಾನೆ ಅಂತ ಯಾಕೆ ಕೇಳ್ತೀಯ? ಸಹಿ ಸರ್ವತ್ರ, ಅವನು ಎಲ್ಲ ಠಾವಿನಲ್ಲಿ ಇದ್ದಾನೆ ಎಂದ. ಅಪ್ಪ ಕೇಳ್ದ, ಎಲ್ಲ ಕಡೆ ಇದ್ದಾನ? ಹಾಗಾದರೆ ಕಸ್ಮಾತ್ ಸ್ತಂಭೆ ನ ಅಂದ. ಎಲ್ಲ ಕಡೆ ಇರೋ ನಿನ್ನ ದೇವರು ನನ್ನ ಈ ಅರಮನೆಯ ಕಂಬದಲ್ಲಿ ಯಾಕೆ ಇಲ್ಲ ಅಂದ. ಅವಂದು ನಂಬಿಕೆ ಇಲ್ಲ, ಅದಕ್ಕೆ ಕೇಳಿದ ಯಾಕೆ ಇಲ್ಲ. ಇವಂದು ನಂಬಿಕೆ ಇಲ್ಲಿ ಅಲ್ಲ, ಎಲ್ಲ ಕಡೆ ಇದ್ದಾನೆ. ಕಂಬದಲ್ಲಿ ಕಂಬವಾಗಿ, ಕಂಬಕ್ಕಿಂತಲೂ ಭಿನ್ನವಾಗಿ, ಕಂಬಾಕಾರನಾಗಿ, ತದಾಕಾರನಾಗಿ, ತದ್ಭಿನ್ನನಾಗಿ, ತದ್ವಾಚ್ಯನಾಗಿ ಭಗವಂತನೇ ಇದ್ದಾನೆ ಎನ್ನುವ ಅಪಾರವಾದ ನಂಬಿಕೆ ರೀ. ಆ ನಂಬಿಕೆಯಿಂದ ಅವನ ಬಾಯಲ್ಲಿ ಬಂದ 3 ಅಕ್ಷರ ದೃಶ್ಯತೆ. ಕಂಬದಲ್ಲಿ ಯಾಕಿಲ್ಲ ಅಂತ ಅಪ್ಪ ಕೇಳಿದ್ರೆ ತೋರಿಸ್ತೀನಿ ಅಂದಿಲ್ಲ. ಅವನು ಅಂದಿದ್ದೇನು ಗೊತ್ತಾ? ಕಾಣ್ತಾ ಇದ್ದಾನಲ್ಲ ಅಂದ್ಬಿಟ್ಟ. ಅದು ನಂಬಿಕೆ. ಇದರ ಹಿನ್ನೆಲೆಯಲ್ಲಿ ಮತ್ತೊಂದು ಅರ್ಥ, ಅವನು ಪ್ರಹ್ಲಾದ ಮಹಾರಾಜ ಭಗವಂತನ ಭಕ್ತ, ಹರಿದಾಸ. ಆ ಕಂಬದಲ್ಲಿ ಮಾತ್ರ ಕಂಡದ್ದಲ್ಲ, ಅವನು ಎಲ್ಲ ಕಂಬದಲ್ಲಿ, ಎಲ್ಲ ವಸ್ತುವಿನ ಒಳಗೆ ಕಂಡವ. ಎಲ್ಲಿ ನೋಡಿದರಲ್ಲಿ ದೇವರನ್ನು ಕಾಣುವ ಶಕ್ತಿ ಇರುವವರಿಗೆ ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ. ಅಕೋ ಹಾಂಗಿದಾನ, ಇಕೋ ಹೀಂಗಿದಾನ, ಪರಬ್ರಹ್ಮ ನಾರಾಯಣ ಹ್ಯಾಂಗಿದಾನೆಂದರೆ. ಅಂದರೆ ಹೀಗಿರ್ಬೋದಾ? ಹೀಗಿರೋಕ್ಕಾಗತ್ತಾ? ಹೇಗಂದ್ರೆ ಹಾಗಿರೋಕ್ಕಾಗತ್ತಾ? ಓ, ನೀವು ಯಾವ್ಯಾವುದು ಆಗಲ್ಲ ಅಂತೀರಿ ಅದೆಲ್ಲ ಅವನಿಗಾಗತ್ತೆ. ಅದು ಹೇಳ್ತಾರೆ, ಕಾಲಿಲ್ಲದೆ ನಡೆಸುವ, ಕೈಯಿಲ್ಲದೆ ಹಿಡಿಸುವ, ಹಲ್ಲಿಲ್ಲದೆ ತಿನಿಸುವ, ಹೊಟ್ಟೆ ಇಲ್ಲದೆ ಉಣಿಸುವ. ದೇವ್ರು ಹೇಗಂದರೆ ಹೀಗಂತೆ, ದೇವರು ಹೇಗಂದರೆ ಹೀಗಂತೆ. ಇದು ಉಪನಿಷತ್ತುಗಳಲ್ಲಿ ಬಂದಂತಹ ಕತೆ. ಅದೇನೆಂದರೆ, ಕಾಲಿಲ್ಲದೆ ನಡೆಸುವ, ಅವನಿಗೆ ಕಾಲಿಲ್ಲ ಅಂದರೆ ನಡಿಲಿಕ್ಕೆ ಕಾಲೇ ಬೇಕಂತಿಲ್ಲ ಅವನಿಗೆ. ನಡಿಬೇಕಾದ್ರೆ ನಮಗೇನು ಬೇಕು? ಕಾಲು ಬೇಕು. ಸುಮ್ಮನೆ ನಾವು ಹೇಳ್ತೀವಿ, ಯಾಕೆ ನೀವು ರಾಜಾಂಗಣಕ್ಕೆ ಬರೋದಿಲ್ಲ ಪ್ರವಚನಕ್ಕೆ? ಹೇಳುವಾಗ ಏನಂತೀವಿ ಗೊತ್ತಾ? ಅಯ್ಯೋ ನನ್ನ ಕೈಯಲ್ಲಾಗಲ್ಲ ಅಂತೀವಿ. ಕೈಯಲ್ಲೆಲ್ಲ ಬರೋದು, ನಾವೆಲ್ಲ ಕಾಲಲ್ಲೇ. ಆದರೂ ಆ ಶಬ್ದ ಯೂಸ್ ಮಾಡಲ್ಲ. ನಮಗೆ ನಿಜವಾಗಿ ಬರಬೇಕಂದ್ರೆ ಕಾಲು ಬೇಕು ಅಲ್ವಾ? ಆದರೆ ದೇವರಿಗೆ ಕಾಲು ಬೇಕಂತಿಲ್ಲ. ಅರ್ಥ ಇಷ್ಟೇ,
ಅವನ ಎಲ್ಲ ಅವಯವಗಳು ಕೂಡ ಎಲ್ಲ ಬಗೆಯ ಕ್ರಿಯೆಯನ್ನು ಮಾಡಲಿಕ್ಕೆ ಶಕ್ತಿ ಉಳ್ಳದ್ದು. ಇದರಿಂದ ನಾವು ತಿಳ್ಕೊಳ್ಬೇಕಾದ ಜ್ಞಾನ ಏನಂದರೆ, ದೇವರನ್ನು ನೋಡುವ ಮೊದಲು ನಿಮಗೆ ದೇವರ ಬಗ್ಗೆ ಎಂಥ ಜ್ಞಾನ ಇರಬೇಕಂದ್ರೆ, ದೇವರನ್ನು ಪೂರ್ಣ ಅಂತ ತಿಳ್ಕೊಂಡಿರ್ಬೇಕು. ಪೂರ್ಣ. ಈ ಪೂರ್ಣ ಅಂದರೆ ಏನು? ಅದಕ್ಕೂ ದಾಸರದೇ ಡೆಫಿನೇಷನ್ ಇದೆ ರೀ, ನಮಗೆ ಗೊತ್ತಾಗಲ್ಲ. ಪೂರ್ಣ ಅಂದರೆ ಪಾದ ಪೂರ್ಣ, ನಖ ಪರಿಪೂರ್ಣ, ಜಾನು ಜಂಗೆ ಪರಿಪೂರ್ಣ, ಊರು ಕಟಿಪೂರ್ಣ, ನಾಭಿ ಕುಕ್ಷಿ ಪರಿಪೂರ್ಣ, ಉದರ ಕಂಠ ಪರಿಪೂರ್ಣ, ಅಂಬುಜ ಮುಖ ಪರಿಪೂರ್ಣ, ಸರ್ವಾಂಗ ಪರಿಪೂರ್ಣ, ಪುರಂದರ ವಿಠಲನ ಪಾದ ನಖ ಪರಿಪೂರ್ಣ, ಮನ ಪರಿಪೂರ್ಣ, ಬುದ್ಧಿ ಪರಿಪೂರ್ಣ, ಚಿತ್ತ ಪರಿಪೂರ್ಣ, ಹಮ್ಮು ಪರಿಪೂರ್ಣ, ಆತ್ಮ ಪರಿಪೂರ್ಣ, ಪುರಂದರ ವಿಠಲನು ಪೂರ್ಣ, ಪಾದನಕ ಪರಿಪೂರ್ಣ ಮೂರ್ತಿ ಮನದಲ್ಲಿ ಪರಿಪೂರ್ಣ ಕಾಣಿಸೋ ಪೂರ್ಣ. ಅವನು ಎಲ್ಲವೂ ಕೂಡ ಪೂರ್ಣ. ಅಂದರೆ ಈ ಪೂರ್ಣ ಪೂರ್ಣ ಅಂತ 10 ಸತಿ ಹೇಳಿದೆ, ನಿಮಗೇನು ಅರ್ಥ ಆಗಿರೋಲ್ಲ. ಪೂರ್ಣ ಅಂದರೆ ಏನು ಗೊತ್ತಾ? ಅವನ ಕಾಲು ಕೈ ಕೆಲಸ ಮಾಡುತ್ತೆ, ಅವನ ಕಾಲು ಕಣ್ಣಿನ ಕೆಲಸ ಮಾಡುತ್ತೆ. ಕಣ್ಣಿನ ಕೆಲಸ ಏನು? ನೋಡೋದು. ಕೈ ಕೆಲಸ ಹಿಡಿಯೋದು. ದೇವರ ಪಾದ ಹಿಡಿಯತ್ತೆ, ನೋಡುತ್ತೆ, ಏನು ಬೇಕಾದರೂ ಮಾಡುತ್ತೆ. ಬರೀ ಒಂದು ಅವಯವ ಮಾತ್ರ ಅಲ್ಲ, ದೇವರ ಕೈಯಲ್ಲಿ ನಡೀತಾನೆ, ಕೈಯಲ್ಲೇ ನೋಡ್ತಾನೆ, ಕೈಯಲ್ಲೇ ತಿಂತಾನೆ, ಕೈಯೇ ಎಲ್ಲ. ನಿಮಗೊಂದು ಉದಾಹರಣೆ ಹೇಳಿಬಿಡ್ತೇನೆ. ದೇವರ ಪಾದದಿಂದ ಉಗುರಿನಿಂದ ಆರಂಭ ಮಾಡಿಕೊಂಡು ಶಿಖ ಪರ್ಯಂತರವಾಗಿ, ನಖದಿಂದ ಶಿಖ ಪರ್ಯಂತರವಾಗಿ ಇರುವ ಎಲ್ಲ ಅವಯವಗಳು ಕೂಡ ದೇವರಷ್ಟೇ ಫುಲ್ ಪರಿಪೂರ್ಣ. ಹೇಗೆ ನಂಬೋದು? ಭಾಗವತದಲ್ಲಿ ಒಂದು ಶ್ಲೋಕ ಇದೆ. ಭಗವಂತ ದೇವರಾಗಿ ಬಂದ, ಭಗವಂತ ಕೃಷ್ಣನಾಗಿ ಅವತರಿಸಿ ಬಂದ ಕಥೆಯನ್ನು ವ್ಯಾಸರು ಹೇಳುವಾಗ ಅವರು ಹೇಳ್ತಾರೆ, ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ. ದೇವರು ಬಂದ ದೇವರನ್ನು ಕಂಡ ವಸುದೇವ ಐಕ್ಷತ. ವಸುದೇವರು ಹೇಳ್ತಾರೆ, ದೇವರು ಹೇಗಿದ್ದ? ದೇವರಂದ್ರೆ ಯಾರು? ಬಾಲಕಂ. ಬಾಲಕ ಅಂದರೆ ನಮ್ಮ ನಿಮ್ಮ ಶಬ್ದದಲ್ಲಿ ಪುಟ್ಟ ಕೂಸು. ಆ ಅರ್ಥದಲ್ಲಿ ವ್ಯಾಸರು ಆ ಶಬ್ದವನ್ನು ಬಳಕೆ ಮಾಡಲಿಲ್ಲ. ಬಾಲಕ ಅಂದರೆ ಬಾಲ ಏವ ಬಾಲಕಃ. ಬಾಲ ಅಂದರೆ ವಾಲ ಅಂದರೆ ಹೇರ್, ಕೂದಲು. ದೇವರ ಮೂಲ ರೂಪದ ಒಂದು ಕೂದಲು ಕೃಷ್ಣನಾಗಿ ಬಂದದ್ದಂತೆ. ಕೂದಲು ಬಂತು, ದೇವರು ಬರಲಿಲ್ವ ಆಚಾರ್ಯ? ಕೂದಲೇ ದೇವ್ರಿ. ದೇವರೇ ಕೂದಲು, ಕೂದಲೇ ದೇವರು. ಏನೋ ನೀವು ಹೇಳೋದು ಪೂರಾ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ನೋಡಿ, ದೇವರ ಕೂದಲು ನಮ್ಮಂತೆ ಕತ್ತರಿಸಲಿಕ್ಕೆ ಬರುವಂಥ ಕೂದಲಲ್ಲ, ಅದು ಪರಿಪೂರ್ಣವಾದ ಜ್ಞಾನ ಘನವಾದದ್ದು, ಆನಂದ ಜ್ಞಾನ ಘನವಾದ ಕೂದಲು. ಒಟ್ಟು ದೇವರಿಗೆ ಎಷ್ಟು ತಾಕತ್ತಿದೆಯೋ ಅಷ್ಟೂ ತಾಕತ್ತು ದೇವರ ಒಂದು ಕೂದಲಿಗೂ ಇದೆ. ದೇವರು ಹೇಗೆ ಪರಿಪೂರ್ಣನಾಗಿದ್ದಾನೋ ದೇವರ ಕೂದಲು ಕೂಡ ದೇವರಷ್ಟೇ ಪರಿಪೂರ್ಣವಾಗಿದೆ. ದೇವರ ಒಳಗಿರುವ ಯಾವ ಅವಯವಗಳಿಗೂ ಅಪೂರ್ಣತಾ ಅನ್ನುವ ದೋಷ ಇಲ್ಲ. ದೇವರ ದೇಹದ ಒಳಗಿರುವ ಯಾವ ಅವಯವಗಳಿಗೂ ಭೇದ ಇಲ್ಲ. ಒಂದು ಮಾಡಿದ್ದು ಒಂದು ಮಾಡಲ್ಲ ರೀ. ನಮಗೂ ದೇವರಿಗೂ ವ್ಯತ್ಯಾಸ ತಿಳ್ಕೊಂಡು ದೇವರನ್ನ ಹುಡುಕಬೇಕು. ದೇವರನ್ನು ಹುಡುಕುವ, ತಡುಕುವ, ಮಿಡುಕುವ ಪ್ರಯತ್ನ ಮಾಡುವವ ದೇವರ ಬಗ್ಗೆ ಮೊದಲು ಸರಿಯಾಗಿ ತಿಳ್ಕೊಳ್ಬೇಕು. ಏನಂತ ತಿಳ್ಕೊಳ್ಬೇಕು? ದೇವರಂತೆ ಯಾರೂ ಇಲ್ಲ, ಯಾರಂತೆ ದೇವರಿಲ್ಲ. ದೇವ್ರ ಥರ ಯಾರಿಲ್ಲ. ಮೊದಲು ನಮ್ಮ ಥರ ಅಂತೂ ಇಲ್ಲ. ನಾನಂತೂ ಅಲ್ಲ ಅಂತ ಮೊದಲು ಗೊತ್ತಾದರೆ ಯಾರಂತ ಹುಡುಕ್ಲಿಕ್ಕೆ ಶುರು ಮಾಡ್ಬೋದು. ನಾನೇ ದೇವ್ರು ಅಂದ್ಕೊಂಡು ಕೂತ್ಕೊಂಡ್ಬಿಟ್ರೆ. ಅದಕ್ಕೆ ದೇವ್ರಿಗೂ ನಮಗಿರುವ ದೊಡ್ಡ ವೈಲಕ್ಷಣ್ಯ, ಅವನು ಪೂರ್ಣ, ನಾವು ಅಪೂರ್ಣರು. ದೇವರ ಪೂರ್ಣತೆ ಅಂದರೆ ಏನು? ದೇವರ ಕೂದಲಿನಿಂದ ಆರಂಭ ಮಾಡಿಕೊಂಡು ಉಗುರಿನ ಪರ್ಯಂತರವಾಗಿ ಎಲ್ಲವೂ ಪೂರ್ಣ. ಜ್ಞಾನ, ಆನಂದ, ದೇಹ, ಅದು ಕೂದಲಿರ್ಬೋದು, ಉಗುರಿರ್ಬೋದು, ಕಣ್ಣಿರ್ಬೋದು, ತುಟಿ ಇರ್ಬೋದು, ಎಲ್ಲವೂ ಕೂಡ ಪರಿಪೂರ್ಣವಾಗಿರ್ತಕ್ಕಂಥದ್ದು. ನಿಮಗೊಂದು ಉದಾಹರಣೆ ಅಂತಂದರೆ, ದೇವರ ಒಂದೊಂದು ಕೂದಲಿಗೆ ಮುಖ ಇದೆ, ಕಿವಿ ಇದೆ, ಕೈ ಇದೆ, ಕಾಲಿದೆ, ಶಂಖಚಕ್ರ ಗದಾ ಪದ್ಮಗಳಿದೆ, ಎಲ್ಲ ಇದೆ. ನೋಡುವ ಯೋಗ್ಯತೆ ಇದ್ದವರಿಗೆ ದೇವರು ಹಾಗೆ ಕಾಣ್ತಾನೆ.
ಮೊದಲು ಇದೆ ಅಂತ ತಿಳ್ಕೊಂಡ್ರೆ ಮಾತ್ರ ನೋಡ್ಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಆ ಭಗವಂತನ ಕಾಲಿಲ್ಲದೆ ನಡೆಯುವ, ಕೈಯಿಲ್ಲದೆ ಹಿಡಿಯುವ, ಹಲ್ಲಿಲ್ಲದೆ ತಿನಿಸುವ, ಹೊಟ್ಟೆ ಇಲ್ಲದೆ ಉಣಿಸುವ, ಅವನಿಗೆ ಯಾವುದೂ ಬೇಕಿಲ್ಲ, ಅವಯವಗಳು ಅದೇ ಬೇಕಂತಿಲ್ಲ, ಇಂತಹ ಪರಿಪೂರ್ಣನ ಆದವ. ಕಣ್ಣಿಲ್ಲದೆ ಕಾಣಿಸುವ, ಕಿವಿಯಿಲ್ಲದೆ ಕೇಳಿಸುವ, ಕಣ್ಣಿಗೆ ಕಾಣಿಸದಂತೆ ಒಳ ಹೊರಗೆ ತುಂಬಿರುವ, ಎಲ್ಲ ಕಡೆ ಇದ್ದಾನೆ. ಜಗದ ತುಂಬೆಲ್ಲ ಜನಾರ್ದನ ಇದ್ದಾನೆ. ಆದರೆ ತನ್ನ ಇರುವಿನ ಅರಿವನ್ನು ಸ್ವಪ್ನದಲ್ಲಿಯೂ ಕೊಡಲ್ಲ, ಜಾಗೃತ ಅವಸ್ಥೆಯಲ್ಲಿ ಕೊಡಲ್ಲ ಅಲ್ಲ. ನೋಡಿ, ತುಂಬ ಜನ ಕನಸು ಬಿದ್ದರೆ ಬೆಳಗಾಗಿ ಎದ್ದು ಏನು ಹೇಳ್ತಾರೆ ಹೇಳಿ? ನಾನೊಂದು ಕನಸು ನೋಡಿದೆ ಅಂತಾರಿಯೇ ವಿನಃ ದೇವರು ನನಗೊಂದು ಕನಸು ತೋರಿಸ್ದ ಅಂತ ಹೇಳೋದೇ ಇಲ್ಲ. ಹಾಗಾದರೆ ಸ್ವಪ್ನ ದೇವರು ತೋರಿಸ್ತಕ್ಕಂಥದ್ದು. ಮಲಗಿದವರಿಗೆ ಹೊದ್ಗೆ ಮೇಲೆ ಎಚ್ಚರಿಕೆ ಇಲ್ಲ. ಯಾರು ತೊಗೊಂಡೋದ್ರೂ ಕೇಳಲಿಕ್ಕೆ ಹೋಗೋಲ್ಲ, ನಿದ್ದೆ ಬಂದ ಮೇಲೆ. ದಿಂಬಿ ಯಾರು ಎತ್ಕೊಂಡೋದ್ರೂ ಕೇಳಲ್ಲ. ಅಂಥದ್ರಲ್ಲಿ ಎದ್ದ ಮೇಲೆ ನಾನು ಕನಸು ನೋಡಿದೆ ಅಂತ ಹೇಗೆ ಹೇಳಿದ್ರಿ? ನೀವು ನೋಡಿದ್ದಲ್ಲ, ದೇವರು ತೋರಿಸಿದ್ದು. ಆದರೆ ದೇವರ ಮ್ಯಾಜಿಕ್ ಏನಂದರೆ, ಕನಸಿನಲ್ಲೂ ದೇವರ ಅರಿವು ನಿಮಗೆ ಬಾರದ ಹಾಗೆ ನೋಡ್ಕೊಳ್ತಾನೆ. ದೇವರ ಅರಿವು ಬಂದರೆ ಎಚ್ಚರ ಆಗಿಬಿಡುತ್ತೆ. ಜ್ಞಾನಿಗಳಿಗೆ ಮಾತ್ರ ಎಚ್ಚರದಲ್ಲಿಯೂ ಎಚ್ಚರ, ಸ್ವಪ್ನದಲ್ಲಿಯೂ ಎಚ್ಚರ, ಜಾಗೃತ ಅವಸ್ಥೆ, ಸುಷುಪ್ತಿ ಅವಸ್ಥೆ, ಮೂರು ಅವಸ್ಥೆಯಲ್ಲಿಯೂ ತನ್ನ ಎಚ್ಚರಿಕೆಯನ್ನು ಕೊಡ್ತಾನೆ. ಭಗವಂತ ಕಣ್ಣಿಲ್ಲದೆ ಕಾಣಿಸುವ, ಕಿವಿಯಿಲ್ಲದೆ ಕೇಳಿಸುವ. ಅವನಿಗೆ ಕೇಳಲಿಕ್ಕೆ ಕಿವಿ ಬೇಕಿಲ್ಲ, ದೇವರಿಗೆ ಕೇಳಲಿಕ್ಕೆ ಕಿವಿ ಬೇಕಿಲ್ಲ. ತುಂಬ ಜನ ಏನು ಜೋರು ಪಾರಾಯಣ ಮಾಡ್ತಾರೆ. ಇನ್ನು ನಂಗನ್ಸೋದು ಅವ್ರಿಗೆ ದೇವ್ರಿಗೇನು ಕಿವಿ ಕೇಳುತ್ತೋ ಇಲ್ಲೋ ಜೋರಾಗಿ ಹೇಳ್ತಾ ಇದ್ದಾರೆ. ದೇವರಿಗೆ ಕೇಳಲಿಕ್ಕೆ ಕಿವಿ ಬೇಡ ರೀ. ನೀವು ಮನಸ್ಸಿನಲ್ಲಿ ಅಂದ್ಕೊಂಡ್ರೂ ಅವನಿಗೆ ಗೊತ್ತಾಗ್ಬಿಡುತ್ತೆ. ಮನದೊಳಗೆ ತಾನಿಪ್ಪ, ಮನವೆಂದೆನಿಸಿಕೊಂಬ, ಮನದ ವೃತ್ತಿಗಳನುಸರಿಸಿ ಭೋಗಗಳೀವನು ಚೇತನಕ್ಕೆ. ಅದರಿಂದ ದೇವರಿಗೆ ಕೇಳಬೇಕಾದ್ರೆ ಕಿವಿ ಬೇಕಂತಿಲ್ಲ. ಕೆಲವರು ಮಾತಾಡುವಾಗ ಅಂತಾರೆ, ಯಾಕೋ ದೇವರಿಗೆ ನಮ್ಮ ಹೊರೆ ಕೇಳಿಸ್ತಾನೆ ಇಲ್ಲ, ದೇವ್ರಿಗೇನು ಕಿವಿ ಕೇಳಿಸುತ್ತೋ ಇಲ್ವೋ. ಅವನು ಕೇಳಿಸ್ಕೊಳ್ಳೋಕೆ ಕಿವಿ ಬೇಕಿಲ್ಲ ರೀ. ನೀವು ತಪ್ಪು ತಿಳ್ಕೊಂಡಿದ್ದೀರಿ ದೇವ್ರ ಬಗ್ಗೆ. ದೇವ್ರ ಬಗ್ಗೆ ಮೊದಲು ಸರಿಯಾಗಿ ತಿಳ್ಕೊಂಡು ಬನ್ನಿ ಇನ್ನತ್ತೆ ದಾಸರಾಯರು. ಶ್ವೇತದ್ವೀಪದಲ್ಲಿ ಕುಳಿತು ಅನಂತಾಸನದಲ್ಲಿ ಮಲಗಿದ ಖ್ಯಾತ ವೈಕುಂಠನಲ್ಲಿಂತ ನಾಥ ಪುರಂದರ ವಿಠಲ. ನೋಡಿ, ಒಂದು ಪ್ಲೇಸಲ್ಲಿ ಕೂತಿರ್ತಾನೆ, ಒಂದು ಪ್ಲೇಸಲ್ಲಿ ಮಲಗಿರ್ತಾನೆ. ಆಚಾರ್ಯ ಎಲ್ಲಿದ್ದಾರೆ? ನೀವು ನಮ್ಮನೆಗೆ ಬಂದು ಕೇಳಿ, ಆಚಾರ್ಯ ಎಲ್ಲಿದ್ದಾರೆ ನೋಡಿ. ಆ ರೂಮಲ್ಲಿ ಮಲಗಿರ್ತಾರೆ, ಚೇರ್ ಮೇಲೆ ಕೂತಿರ್ತಾರಲ್ಲ, ಅವರೇ ಆಚಾರ. ಹಂಗಂದ್ರೇನ್ರಿ? ಇಲ್ಲ ಮಲಗಿರ್ತಾರೆ ಅನ್ಬೇಕು, ಇಲ್ಲ ಕೂತಿರ್ತಾರೆ ಅನ್ಬೇಕು. ಇದು ನಮಗೆ ಸೂಟ್ ಆಗುತ್ತೆ, ದೇವ್ರಿಗೆ ಹಾಗಲ್ಲ ರೀ. ಅವನು ಒಂದು ಕಡೆ ಮಲಗಿರ್ತಾನೆ, ಇನ್ನೊಂದು ಕಡೆ ಕೂತಿರ್ತಾನೆ. ಇಲ್ಲಿ ಕೂತಿದ್ದಾನೆ ಅಂದರೆ ಅಲ್ಲಿ ಮಲಗಿಲ್ವಾ ಕೇಳಬೇಡಿ, ಅಲ್ಲಿ ಮಲಗೂ ಇದ್ದಾನೆ. ಅಲ್ಲಿ ಮಲಗಿದ್ದಾನೆ ಅಂದರೆ ಇಲ್ಲಿ ಕೂತಿಲ್ವಾ ಕೇಳಬೇಡಿ, ಇಲ್ಲಿ ಕೂತೂ ಇದ್ದಾನೆ. ಅಲ್ಲ, ಇದು ಹೇಗೆ ಸಾಧ್ಯ? ಅದೇ ದೇವರು. ಅರ್ಥ, ದೇವರು ಎಲ್ಲ ಕಾಲದಲ್ಲಿ ಎಲ್ಲ ಕಡೆ ಇರುವ ಶಕ್ತಿ ಯಾರಿಗಿದೆಯೋ ಅವನನ್ನ ದೇವರು. ಮೊದಲು ನಾವು ದೇವರ ಬಗ್ಗೆ ಹೀಗೆ ಪರಿಪೂರ್ಣ ಜ್ಞಾನ ಪೂರ್ಣಾನಂದ ಪರಿಪೂರ್ಣ ಪುರಂದರ ವಿಠಲ ವಿಭುವೇ ಪಾದ ನಖ ಪರಿಪೂರ್ಣ. ಪಾದ ನಖ ಅಂದರೆ ನಖದಿಂದ ಆರಂಭ ಮಾಡಿಕೊಂಡು, ಪಾದದ ಬೆರಳಿನ ಉಗುರಿನಿಂದ ಆರಂಭ ಮಾಡಿಕೊಂಡು, ಶಿರದಲ್ಲಿರುವ ಕೂದಲಿನ ಪರ್ಯಂತರವಾಗಿ ದೇವರ ಬಗ್ಗೆ ಪರಿಪೂರ್ಣ ಅಂತ ಮೊದಲು ಒಂದು ಜ್ಞಾನವನ್ನು ತಲೆಯಲ್ಲಿ ತುಂಬಿಸ್ಕೊಳ್ಬೇಕು. ಆಮೇಲೆ ದೇವರನ್ನು ನೋಡುವ ಪ್ರಯತ್ನ ಮಾಡಬೇಕು. ಒಂದು ಜನ್ಮ, 2 ಜನ್ಮ, 3 ಜನ್ಮ ದೇವರ ಬಗ್ಗೆ ಸರಿಯಾದ ಯಥಾರ್ಥವಾದ ಜ್ಞಾನ ಬರಬೇಕಂದ್ರೆ ಎಷ್ಟು ಜನ್ಮ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳೇ ಕೃಷ್ಣ ಬಹುನಾಂ ಜನ್ಮನಾಂ ಅಂತಾನೆ. ತುಂಬ ಜನ್ಮಗಳು ಕಳೆದ ಮೇಲೆ ಎಂದ. ಅದು ಸಂಖ್ಯೆ ಹೇಳಲಿಲ್ಲ. ಯಾವಾಗ ಪಕ್ವವಾಗ್ಬೋದೋ, ದೇವರಿಗೆ ಇಚ್ಛೆ ಬಂದರೆ ಒಂದೇ ಜನ್ಮಕ್ಕೆ ಕೊಡ್ತಾನೆ. ಇಲ್ಲ ಅಂದರೆ 100 ಜನ್ಮಗಳನ್ನು ನಮ್ಮನ್ನು ತೊಳಲಾಡಿಸಿ
ನೀವು ನಿಜವಾಗಿ ಜ್ಞಾನಕ್ಕೆ ಫಿಟ್ಟ ಅನ್ಫಿಟ್ಟ ನೋಡಿ ಕೊಡ್ತಾನೆ. ಹಾಲು ಪಾತ್ರೆ ಒಳಗೆ ಹಾಕಿಸ್ಕೊಳ್ಳುವಾಗ ಅದು ಹಾಕಿಸ್ಕೊಳ್ಬೋದೋ ಬೇಡವೋ, ಸರಿಯಾಗಿ ತೊಳೆದಿದೆಯೋ ಇಲ್ವೋ ಅದನ್ನು ನೋಡಿ ಹಾಕಬೇಕ್ರಿ. ಏನೋ ನೆನ್ನೆ ಟೀ ಮಾಡಿದ ಪಾತ್ರೆಗೆ ಇವತ್ತು ಹಾಲು ಹಾಕ್ಸ್ಕೊಂಡು ಒಲೆ ಮೇಲಿಟ್ಟರೆ ಹಾಳಾಗಿ ಹೋಗಿಬಿಡುತ್ತೆ. ಹಾಗೆ ಕೊಳಕು ಭಾವನೆಗಳಿಂದ ಯುಕ್ತವಾದ ಮನಸ್ಸಿನ ಒಳಗೆ ದೇವರ ಕಥೆಯನ್ನು ಕೇಳಿದರೆ ಆ ಜ್ಞಾನ ಭಕ್ತಿ ವೈರಾಗ್ಯಕ್ಕೆ, ದೇವರ ದರ್ಶನಕ್ಕೆ ಕಾರಣ ಆಗೋಲ್ಲ. ಆ ದೇವರ ಬಗ್ಗೆ ಬೇಕು 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 ಭಾವ ಬಹುಜನ್ಮದಲ್ಲಿ ಬಂದಾಗ ದೇವರಿಗೆ ಕಾರುಣ್ಯ ಬಂದು ಅವನು ತನ್ನ ಇರುವಿನ ಅರಿವನ್ನು ಕೊಡ್ತಾನೆ, ಜ್ಞಾನವನ್ನು ಕೊಡ್ತಾನೆ. ದೇವರನ್ನು ತಿಳಿದ ಮೇಲೆ ದೇವರನ್ನು ನೋಡಬೇಕು, ದೇವರನ್ನು ತಿಳಿಬೇಕು, ನೋಡಬೇಕು. ನೀವು ಯಾರಿಗೋ ನಿಮ್ಮ ಪರಿಚಯದವರು ಏರ್ಪೋರ್ಟಿಗೆ ಬಂದಿರ್ತಾರೆ, ಕರ್ಕೊಂಡು ಬರ್ಲಿಕ್ಕೆ ಹೋಗ್ತೀರಿ, ನಿಮ್ಗೆ ಅವ್ರ ಬಗ್ಗೆ ಗೊತ್ತಿದೆ, ಅವ್ರು ಹೇಗಿದ್ದಾರೆ ಗೊತ್ತಿದೆ, ಎಷ್ಟೊತ್ತಾದರೂ ಬರಲ್ಲ. ಆಗ ನೀವೇನು ಮಾಡ್ತೀರಿ? ಪರಿತಪಿಸ್ತೀರಿ. 7 ಗಂಟೆಗೆ ಬರಬೇಕಿತ್ತು, 7 ಗಂಟೆಗೆ ಲ್ಯಾಂಡ್ ಆಗಬೇಕಿತ್ತು, 8 ಆಯಿತು ಬರಲಿಲ್ಲ, 9 ಆಯಿತು ಬರಲಿಲ್ಲ, ಯಾವಾಗ ಬರ್ತಾರೋ ಯಾವಾಗ. ಆ ಭಾವನೆ ದೇವರನ್ನು ನೋಡುವ ಬಯಕೆ ಇದ್ದವನಿಗೆ ಬರಬೇಕು. ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ, ಜಗಂಗಳೊಳಗೆ ಮಂಗಳ ಮೂರುತಿ ರಂಗನ ಶ್ರೀಪಾದಂಗಳ ನೋಡದ. ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ. ಒಂದು ಕಾವೇರಿ ನದಿ ತೀರದ ರಂಗ ಅಂತ, ಅದು ಶ್ರೀರಂಗಪಟ್ಟಣ ತಮಿಳ್ನಾಡಲ್ಲಿ ಒಂದು ಶ್ರೀರಂಗ. ಇವೆಲ್ಲ ಇನ್ನೊಂದು ರಂಗ ಯಾವುದು ಗೊತ್ತಾ? ಉಡುಪಿ ರಂಗನೇ, ಇವನು ರಂಗನೇ. ಇವನನ್ನು ನೋಡ್ಬೇಕಾದ್ರೆ ಕಾವೇರಿ ಅಂದರೆ ಯಾವುದೋ ಕಾವೇರಿ ನದಿ ಅಂತ ಹೋಗ್ಬಿಟ್ಟಿರ, ಕಾವು ಏರಿ ನೋಡಬೇಕು. ಕಾವು ಯಾವುದದು? ಭಕ್ತಿಯ ಕಾವು, ಬಿಸಿ ಭಕ್ತಿಯಿಂದ ನೋಡಬೇಕು ದೇವರನ್ನು. ಸುಮ್ಮನೆ ನೋಡಿ ಏನು ಪ್ರಯೋಜನ? ಎಷ್ಟು ಜನ ನೋಡ್ತಾರೆ ಅಲ್ವಾ? ತುಂಬ ಜನ ನೋಡೋದೇ ಇಲ್ಲ. ಕನಕ ನಾ ಹೋದ್ಸತಿ ಕೂಡ ಹೇಳಿದ್ದೆ, ಕನಕ ಕಿಂಡಿಯಲ್ಲಿ ಕೃಷ್ಣನ್ ನೋಡ್ದ. ನಾವೆಲ್ಲ ಕಿಂಡಿಯಲ್ಲಿ ಕನಕವನ್ನೇ ನೋಡ್ತೀವಿ. ಕನಕ ಅಂದರೆ ಬಂಗಾರ. ಎಷ್ಟು ಬಂಗಾರ ಹಾಕಿದ್ದಾರೆ, ಏನು ಕವಚ, ಇದನ್ನು ನೋಡ್ತೀವಿ ವಿನಃ, ಕವಚ ನೋಡ್ತೀವಿ ವಿನಃ, ಮುಖವಾಡ ನೋಡ್ತೀವಿ ವಿನಃ ಒಳಗಿರುವ ಕೃಷ್ಣನನ್ನು ಕಾಣುವ ಶಕ್ತಿ ನಮಗಿಲ್ಲ. ಏನೇ ಕವಚ ಹಾಕಿದ್ರೂ ನಿಮಗೆ ಕೃಷ್ಣ ಕಾಣಬೇಕು. ಕೃಷ್ಣನ ಸುಂದರವಾದ ಹೊಟ್ಟೆ ಕಾಣಬೇಕು, ಕೃಷ್ಣನ ಸೊಂಟ ಕಾಣಬೇಕು, ಕೃಷ್ಣನ ಕುತ್ತಿಗೆ ಕಾಣಬೇಕು, ಕೃಷ್ಣನ ವಿಶಾಲವಾದ ವಕ್ಷಸ್ಥಲ ಕಾಣಬೇಕು, ಕೃಷ್ಣನ ಆ ಕೆಂಪಾದ ತುಟಿ ಕಾಣಬೇಕು, ಕೃಷ್ಣನ ನಾಸಿಕ ಕಾಣಬೇಕು, ಕೃಷ್ಣನ ಆ ಕೆನ್ನೆ ಕಾಣಬೇಕು, ಕೃಷ್ಣನ ಹುಬ್ಬು ಕಾಣಬೇಕು, ಕೃಷ್ಣನ ನೋಟ ಕಾಣಬೇಕು. ಏನು ಕಾಣುತ್ತೆ ನಮಗೆ? ಏನು ಕಾಣಲ್ಲ, ಅದು ಕಾಣಬೇಕು. ಅವರಂತಾರೆ, ಎಂದಿಗಾದರೊಮ್ಮೆ ಜನರು ಬಂದು ಭೂಮಿಯಲ್ಲಿ ನಿಂದು. ಅಲ್ಲ, ಬಂದವರೆಲ್ಲ ದೇವರು ನೋಡಲಿಕ್ಕೆ ಭೂಮಿ ಮೇಲೆ ನಿಂತ್ಕೊಳ್ತಾರೆ. ಅದೇನು ಭೂಮಿ ಮೇಲೆ ನಿಂದು? ಆ ಭೂಮಿ ಮೇಲೆ ಅಂದರೆ ನೆಲದ ಮೇಲೆ ನಿಂತ್ಕೊಳ್ಳಿ ಅಂತ ಹೇಳಿದ್ದಲ್ಲ. ಈ ಭೂಮಿಯಲ್ಲಿ ಬೇಕಾದಷ್ಟು ಜನ್ಮ ಬಂದಿದೆ. ನರಿ ಆದಾಗಲೂ ಭೂಮಿ ಮೇಲೆ ಬಂದದ್ದು, ನಾಯಿ ಆಗಿದ್ರಿ, ಕುರಿ ಆಗಿದ್ರಿ, ಕೋಳಿ ಆಗಿದ್ರಿ, ಕತ್ತೆ ಆಗಿದ್ರಿ. ಯಾವುದಾದ್ರೂ ಜನ್ಮದಲ್ಲಿ ಬಸ್ ಹತ್ತಿ ಕೃಷ್ಣಾಷ್ಟಮಿ ಉಡುಪಿಗೆ ಹೋಗಬೇಕು ಅಂತ ಬಂದಿದ್ದ ಕತೆ ಕೇಳಿದ್ದೀರಾ? ಯಾವುದಾದ್ರೂ ಜನ್ಮದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗನಾಥ ಮಲಗಿದ್ದಾನೆ ಅಂತ ಹೋಗಿದ್ರಾ? ಹಾಗಾಗಿ ಎಂದಿಗಾದರೊಮ್ಮೆ ಜನರು, ಯಾವುದಾದ್ರೂ ಒಂದು ಜನ್ಮದಲ್ಲಿ ಮಾನವ ಜನ್ಮ ಬಂದಾಗ, ಈ ಭೂಮಿ ಮೇಲೆ ಬಂದಾಗ, ಭರತ ಖಂಡದಲ್ಲಿ ಬಂದಾಗ, ಭಗವಂತನ ಬಗೆ ಬಗೆಯ ರೂಪಗಳ ಅವತಾರಕ್ಕೆ ಕಾರಣವಾದ ಪವಿತ್ರವಾದ ನೆಲ ಭರತ ಭೂಖಂಡ. ಇಲ್ಲಿಗೆ ಬಂದಾಗ ಅವನ ಬಗ್ಗೆ ತಿಳಿದು ಅವನನ್ನು ನೋಡಬೇಕು. ನೋಡದೆ ಇದ್ಮೇಲೆ ಕಣ್ಣು ವೇಸ್ಟ್. ಕಂಗಳಿದ್ಯಾತಕೋ ಚಂದ್ರ ಪುಷ್ಕರಣಿ ಸ್ನಾನವ ಮಾಡಿ ಆನಂದದಿಂದಲಿ ರಂಗನ ನೋಡದ. ಕಂಗಳಿದ್ಯಾತಕೋ ಉಡುಪಿಗೆ ಬಂದಾಗ ಮಧ್ವ ಸರೋವರ ಸ್ನಾನ, ಮುದ್ದು ಕೃಷ್ಣನ ದರ್ಶನ.
ಇದು ಎರಡು ಮಾಡಿದೆ ಎಷ್ಟೋ ಜನ ಬರ್ತಾರೆ ಬಿಸ್ನೆಸ್ ಮೇಲೆ. ಉಡುಪಿ ಒಳ್ಳೆ ಬಿಸ್ನೆಸ್ ಪಾಯಿಂಟ್ ಬರ್ತಾರೆ. ಇನ್ನು ಕೆಲವರು ರಥಬೀದಿಗೆ ಬರ್ತಾರೆ ರೀ. ಶಾಪಿಂಗ್ ಮಾಡಿ ದೇವ್ರ ಕಡೆಯಿಂದ ಶಾಪ ತೊಗೊಂಡು ಹೊರಟು ಬಿಡ್ತಾರೆ. ಬರೋದು ದೇವ್ರ ನೋಡ್ಲಿಕ್ಕಲ್ಲ, ಶಾಪಿಂಗ್. ಇವು ಭಾರಿ ಶಾಪಿಂಗೇ ಭಾರಿ ಅಟ್ರಾಕ್ಷನ್ ಇವಾಗ ನೋಡಿ. ಸುತ್ತಲೂ ಕೃಷ್ಣನ ನೋಡಲಿಕ್ಕೆ ಬಿಡಲ್ಲ. ಕೃಷ್ಣನಿಗಿಂತಲೂ ಸುತ್ತಲಿರೋ ಸಾಮಾನ್ಯ ಅಟ್ರಾಕ್ಷನ್ ಜಾಸ್ತಿ. ಏನು ಚೆನ್ನಾಗಿದೆ, ಅದೇನು ಚೆನ್ನಾಗಿದೆ, ಕಂಗಳಿದ್ಯಾತಕೋ, ಅದು ಇದು ನೋಡಿ ಚೆನ್ನಾಗಿದೆ ಅಂತೀರಿ. ಮುದ್ದು ಕೃಷ್ಣನ ಮುಖ ನೋಡಿಲ್ಲ ನೀವು. ನೋಡಿದರೆ ಆ ಪರಾತ್ಪರ ವಸ್ತುವಾದ ಪರಮಾತ್ಮನ ಮುಖವನ್ನು ಕಣ್ಣು ಚೆನ್ನಾಗಿ ನೋಡಿದರೆ ಇನ್ನೊಂದನ್ನು ಚೆನ್ನಾಗಿದೆ ಅಂತ ಅಂತಿರಲಿಲ್ಲ. ಅಂತಿದೆ ಅಂದರೆ ನಿಮ್ಮ ಕಣ್ಣು ದೇವರನ್ನು ನೋಡಲಿಲ್ಲ. ನೋಡದೆ ಇದ್ಮೇಲೆ ಕಂಗಳಿದ್ಯಾತಕೋ, ಆ ಭಗವಂತನ ನೋಡದೆ ಇದ್ಮೇಲೆ. ಹರಿಪಾದೋದಕ ಸಮ ಕಾವೇರಿ, ಅಲ್ಲಿ ಹರಿಯುವ ಕಾವೇರಿ ನದಿ ಭಗವಂತನ ಪಾದೋದಕಕ್ಕೆ ಸಮಾನ, ಗಂಗೆಗೆ ಸಮಾನ ಅಂತ. ಕೃಷ್ಣನ ಹತ್ರ ಬಂದಾಗ ಇಲ್ಲಿ ತಗೊಳ್ತಿರಲ್ಲ ಕೃಷ್ಣನ ಪಾದೋದಕ, ಅದು ಗಂಗೆಗೆ ಸಮಾನ. ಗಂಗೆ ಏನ್ರಿ, ಕೋಟಿ ಕೋಟಿ ಗಂಗೆಗಿಂತಲೂ ಮಿಗಿಲು ಕೃಷ್ಣನ ಪಾದದಿಂದ ಹರಿದು ಬಂದ ಒಂದು ತೊಟ್ಟು ಜಲ. ಕಲಾಂನಾರ್ಹಂತಿ ಷೋಡಶೀಂ, ಸಾಲಿಗ್ರಾಮದ ಮೇಲೆ ಬಿದ್ದಂತಹ ನೀರು ಗಂಗೆಯ 16ನೇ ಒಂದು ಭಾಗಕ್ಕೂ ಇದಕ್ಕೆ ಸಮ ಅಲ್ಲ. ಗಂಗೆ ಮಿಂದರೆ ಮಲವು ಹಿಂಗಿತು ರಂಗವಲಿಯನೋ ಅಂತ ರಂಗನ ನೋಡದಿದ್ದ ಮೇಲೆ, ಅವನ ಪಾದೋದಕವನ್ನು ಸ್ವೀಕಾರ ಮಾಡಿದಾಗ, ಪ್ರೋಕ್ಷಣೆ ಮಾಡಿಕೊಂಡಾಗ ಈ ಅನುಭವ ಬರಲಿಲ್ಲ ಅಂದರೆ ನಿಮಗೆ ಕಂಗಳಿದ್ದೇನು ಪ್ರಯೋಜನ? ಪರಮ ವೈಕುಂಠ ರಂಗನ ಮಂದಿರ, ಪರಮ ವೈಕುಂಠ ರಂಗನ ಮಂದಿರ, ಪರವಾಸುದೇವನ ನೋಡದ. ನೋಡಿ, ಈ ಹಾಡಿಗೆ ದಾಸರದೇ ಮತ್ತೊಂದು ಕಡೆ ವ್ಯಾಖ್ಯಾನ ಇದೆ. ಇಲ್ಲಿ ಹೇಳ್ತಾರೆ ಪರಮ ವೈಕುಂಠ ರಂಗನ ಮಂದಿರ. ರಂಗನ ಮಂದಿರ ಇದೆಯಲ್ಲ, ಇದೇ ವೈಕುಂಠ. ಇದನ್ನೇ ದಾಸರು ನೆರೆಮನೆ ಅಂಗಳವೇ ಉಡುಪಿ ವೈಕುಂಠವು ಅಂತಾರೆ. ನಿಮ್ಮ ಮನೇಲಿ ಮೇಯ್ನ್ ಹಾಲ್ ಇದೆಯಲ್ಲ, ಅದನ್ನು ಕಸ ಗುಡಿಸುವಾಗ ಉಡುಪಿಯ ಕೃಷ್ಣನ ಮಂದಿರವನ್ನು ಗುಡಿಸ್ತಾ ಇದ್ದೀನಿ ಅನ್ನುವ ಭಾವ ಬೇಕಂತೆ. ಊರಲ್ಲಿರೋರೆಲ್ಲ ಪರ್ಕೆ ತಂದು ಕೃಷ್ಣನ ಮಠ ಗುಡ್ಸೋಕ್ಕೆ ಬಂದರೆ ಭಾರಿ ಕಷ್ಟಕ್ಕೆ ಬರುತ್ತೆ. ದಿನ ಮಾಡಲಿಕ್ಕಾಗೋದೂ ಇಲ್ಲ. ಕಸ ಗುಡಿಸೋರಿಗೆ ಜಾಗ ಬಿಟ್ಕೊಟ್ರೆ ಸಾಕಾಗಿದೆ, ಅದೇ ಪುಣ್ಯ. ಅವ್ರೊಂದು ಕಡೆಯಿಂದ ಕಸ ಗುಡಿಸ್ಕೊಂಡು ಹೋಗ್ತಿದ್ರಿ, ಇನ್ನೊಂದು ಕಡೆ ತುಳ್ಕೊಂಡು ಕಸ ಮಾಡ್ಕೊಂಡು ಬರಬಾರ್ದು. ನೀವು ನಿಮ್ಮ ಮನೆ ಕಸ ಗುಡಿಸುವಾಗಲೇ ದೇವರ ಸ್ಮರಣೆ ಮಾಡಿ. ನಿಮಗೆ ದೇವರಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಸರಿಯಾದ ಪರಿಪೂರ್ಣವಾದ ಜ್ಞಾನ ಇತ್ತು ಅಂತಾದರೆ, ಎಲ್ಲ ಕಡೆ ದೇವರಿದ್ದಾನೆ ಎನ್ನುವ ಎಚ್ಚರಿಕೆ ಇದ್ದರೆ ಹೊರಗೆ ಎಲ್ಲೂ ಹೋಗೋದೇ ಇಲ್ಲ. ನಡುಮನೆ ಅದೇ ಉಡುಪಿ ವೈಕುಂಠ. ಇಲ್ಲಿ ಹೇಳ್ತಾ ರಂಗನ ಮಂದಿರ ವೈಕುಂಠ. ನೀವು ವೈಕುಂಠದಲ್ಲಿ ಬಂದು 1000 ಸತಿ ಹೇಳ್ಬೇಕು. ತುಂಬ ಜನಕ್ಕೆ ಹೇಳಬೇಕಾದ್ದಿಲ್ಲ ಇದು. ಪರಮ ವೈಕುಂಠ ರಂಗ ಮಂದಿರ. ಆ ಗರ್ಭಗುಡಿಯೊಳಗಿದ್ದಾನೆ ಯಾರವನು? ಅವನು ಚೋರ ಜಾರ ಅಲ್ಲ, ಪರವಾಸುದೇವನ ನೋಡದ. ದಾಸರು ಒಳಗಿರುವ ಕೃಷ್ಣನನ್ನು ರಂಗವಿಠಲ ಶ್ರೀಪಾದರಾಜರು ಹೇಗೆ ಕಂಡರು ಅಂದರೆ, ಪರವಾಸುದೇವನ ನೋಡದ. ಮೋಕ್ಷಪ್ರದನಾದ ವಾಸುದೇವ. ಈ ನವಗ್ರಹ ಕಿಂಡಿಯಲ್ಲಿ ಏನು ಭಗವಂತನ ನೋಡ್ತಾ ಇದ್ದೀರಿ, ಅವನು ದನ ಕಾಯುವವ ಅಲ್ಲ, ಜನ ಕಾಯುವವ. ಜನಾರ್ದನ, ಮೋಕ್ಷಪ್ರದನಾದ ವಿಷ್ಣು, ವ್ಯಾಪ್ತನಾದ ಶ್ರೀಹರಿ, ಪರಿಪೂರ್ಣನಾದ ಗೋವಿಂದ ಅಂತ ನೋಡಬೇಕು. ಅದು ಬಿಟ್ಟು ಅಂಥ ಗೋವಿಂದನನ್ನು ನೋಡದೇ ಇದ್ದ ಮೇಲೆ ಕಂಗಳಿದ್ಯಾತಕೋ. 50 ಆಯಿತು, 60 ಆಯಿತು. ನಾನು ಎಷ್ಟೋ ಬಾರಿ ನೋಡುವಾಗ ಈ ಭಾವದಿಂದ ನೋಡಲಿಲ್ಲ. ಕೃಷ್ಣ ತನ್ನ ವಿಶ್ವರೂಪವನ್ನು ಅರ್ಜುನನಿಗೂ ಮುಂಚೆ ದುರ್ಯೋಧನನಿಗೆ ತೋರಿಸ್ದ. ದುರ್ಯೋಧನ ಏನೋ ಅವರಪ್ಪಂಗೂ ತೋರಿಸ್ದ. ಇಬ್ಬರು ನೋಡಿದ್ರು.
ನೋಡಿದವ್ರಿಗೆಲ್ಲ ಕೃಷ್ಣನ್ನ ಕೃಷ್ಣ ಭಗವಂತ ಅನ್ನುವ ಭಾವ ಬರಲಿಲ್ಲ, ಆ ಭಾವದಿಂದ ನೋಡಲಿಲ್ಲ. ದೇವರು ತನ್ನ ವಿಶ್ವರೂಪವನ್ನು ತೋರಿದ ಒಡನೆ ಧೃತರಾಷ್ಟ್ರನಿಗೆ ಪರವಾಸುದೇವ ಅನ್ನುವ ಭಾವ ಬಂತು, ಭಕ್ತಿಯಿಂದ ಕೈ ಮುಗಿದ. ದುರ್ಯೋಧನಂಗೆ ಬರಲೇ ಇಲ್ಲ. ದುರ್ಯೋಧನ ಅಂದ ನಿಂತರ ನಾಟಕ ಆಡೋರು ನಮ್ಮಲ್ಲಿ ತಿಂಗಳ ಸಂಬಳಕ್ಕಿದ್ದಾರೆ, ಇದೆಲ್ಲ ನನ್ನ ಮುಂದೆ ನಾಟಕ ತೋರಿಸ್ಬೇಡ, ಕ್ಲೋಸ್ ಮಾಡು ನಿಂದು ಅಂದ. ಅರ್ಥ ಏನು ಗೊತ್ತಾ? ಕೃಷ್ಣನ್ ನೋಡೋದು ಮುಖ್ಯ ಅಲ್ಲ, ಯಾವ ಭಾವನೆಯಿಂದ ನೋಡ್ತೀರಿ. ಯದ್ಭಾವಂ ತದ್ಭವತಿ. ಭಾವವಿಲ್ಲದ ಭಕುತಿ ಅದು ಕುಹಕ ಯುಕುತಿ. ಸುಮ್ಮನೆ ದೇವರು ಪ್ರದಕ್ಷಿಣೆ ಮಾಡೋದು, ಸುಮ್ಮನೆ 9 ರಂಧ್ರಗಳಲ್ಲಿ ನೋಡ್ತಾ ನಿಂತ್ಕೊಂಡು ಬಿಡೋದು. ಭಾವ ಏನಿದೆ ಅದು ಹೇಳಿ. ಭಾವ ಇಲ್ಲ ಅಂದರೆ ನೋಡಿ, ಕಂಗಳಿದ್ಯಾತಕೋ. ದೇವರನ್ನು ನೋಡುವಾಗ ಹಾರ ಹೀರ ವೈಜಯಂತಿ ತೋರ ಮುತ್ತಿನ ಹಾರ ಪದಕ ತೇರನೇರಿ ಬೀದಿಲಿ ಬರುವ ರಂಗವಿಠಲರಾಯನ ನೋಡದ ಕಂಗಳಿದ್ಯಾತಕೋ. ನೋಡಿ, ನಾಳೆ ಅಷ್ಟಮಿ ದಿನ ದೇವರ ಉತ್ಸವ ಬರುತ್ತೆ. ನಿಮ್ಗೆ ಆಶ್ಚರ್ಯ ಗೊತ್ತಾ? ಕೃಷ್ಣ ಇಷ್ಟೇ ಇರ್ತಾನ್ರಿ, ರಥ ಭಾರಿ ದೊಡ್ಡದಿರುತ್ತೆ. ಈ ರಥದ ಒಳಗೆ ಕೃಷ್ಣನ್ ಕಾಣೋದಿದೆಯಲ್ಲ, ಅದು ಭಾಳ ಕಷ್ಟ. ಇದು ಯಾವುದೋ ಹೊರಗಿನ ರಥ ಅನ್ಕೋಬೇಡಿ, ಇದು ರಥ, ದೇವರು ಕೊಟ್ಟ ರಥ ದೇಹ. ಈ ದೇಹಕ್ಕೂ ಇಂದ್ರಿಯಗಳೇ ಕುದುರೆಗಳು, ಮನಸ್ಸೇ ಸಾರಥಿ, ಜೀವ ಒಳಗಿರುವ ಪ್ರತೀಕ. ದೇವರು ಇದರ ಒಳಗಿದ್ದಾನೆ, ನೋಡಬೇಕು. ನಮಗೆ ಎಲ್ಲ ಕಾಣತ್ರಿ, ದೇವರು ಮಾತ್ರ ಕಾಣಲ್ಲ. ಕಣ್ಣು ಕಾಣತ್ತೆ, ಕೈ ಕಾಣಿಸುತ್ತೆ, ಕಾಲು ಎಲ್ಲ ಕಾಣುತ್ತೆ. ಅಂತರಂಗದೊಳಗೆ ಹರಿಯ ಕಾಣದವ ಹುಟ್ಟು ಕುರುಡನು. ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮ ನ ವಿದ್ಯತೆ. ರಥದ ಒಳಗಿರುವ ಕೃಷ್ಣನನ್ನು ಕಂಗಳಿಂದ ನೋಡಬೇಕು. ದೇವರು ಕೊಟ್ಟ ಕಣ್ಣು ಸಾರ್ಥಕ ಆಗಬೇಕಾದ್ರೆ, ದೇವರು ಕೊಟ್ಟ ಕಣ್ಣು ಸಾರ್ಥಕ ಆಗಬೇಕಾದ್ರೆ, ತುಂಬ ಜನ ಹೀಗೆ, ಎಲ್ಲಿ ಗಲಾಟೆ ಇರುತ್ತೆ ಆಚಾರ ಅಲ್ಲಿ ನಾನು ಬರೋಲ್ಲ ಅಂತ. ಗಲಾಟೆ ಇದೆ, ನೀವು ಗಲಾಟೆ ಮಾಡೋಕ್ಕೆ ಹೋಗಬೇಡಿ, ದೇವರು ನೋಡಿ. ಗಲಾಟೆ ಒಳಗೆ ದೇವರು ನೋಡಬೇಕು. ಯಾರಿಲ್ಲ ಹಾಗೆ ತಪಸ್ಸು ಮಾಡಿದ್ರೆ ತಪಸ್ಸಲ್ಲ. ನೂರಾರು ಡಿಸ್ಟರ್ಬೆನ್ಸ್ ಮಧ್ಯದಲ್ಲಿಯೂ ನಿಮ್ಮ ಮನಸ್ಸು ಏಕಾಗ್ರವಾಗಿದ್ದರೆ ಅದನ್ನು ಏಕಾಗ್ರತೆ ಅಂತ. ಕೆಲವರು ಹೇಳ್ತಾರೆ, ಆಚಾರ ನಾನು ಮನೇಲಿ ಜಗಳನೇ ಆಡಲ್ಲ ಅಂತ. ಮನೇಲಿ ಯಾರೂ ಇಲ್ಲೇ ಇಲ್ಲ ರೀ, ಇವನೊಬ್ಬನೇ ಇದ್ದಾನೆ, ಜಗಳ ಎಲ್ಲ ಆಡ್ತೀರಿ. ಮನೇಲಿ ತಂದೆ ತಾಯಿ ಹೆಂಡತಿ ಮಕ್ಕಳು ಸೊಸೆ ಎಲ್ಲ ಇರಬೇಕು, ನೀವು ಜಗಳ ಆಡಿರಬಾರ್ದು, ಅದು ಗ್ರೇಟ್ ಅನ್ನಬೇಕು. ಯಾರಿಲ್ಲೇ ಇಲ್ಲ, ಮನೇಲಿ ಇವನೊಬ್ಬನೇ ನಾ ಜಗಳ ಆಡಲ್ಲ ಅಂದರೆ ಅದು ಹೇಗೆ ಪ್ರಯೋಜನ ಇಲ್ವೋ? ಹಾಗೆ ಭಗವಂತನ ದರ್ಶನ ಎಲ್ಲ ಕೊಂಬು ಕಹಳೆ ಗಲಾಟೆ ಎಲ್ಲದರ ಮಧ್ಯದಲ್ಲಿ ನಾವು ಆ ರಥದಲ್ಲಿ ಪುಟ್ಟ ಕೃಷ್ಣ ಏನು ಕೂತಿದ್ದಾನೆ, ಹೃದಯದ ಒಳಗಿರುವ ಭಗವಂತನ ನೋಡುವ ಪ್ರಯತ್ನ ಮಾಡಬೇಕಂತೆ. ಹೇಗಿದ್ದಾನೆ? ಹಾರಗೀರ ವೈಜಯಂತಿ ತೋರ ಮುತ್ತಿನ ಪದಕ ಹಾರ. ಅದ್ಭುತವಾದ ಆಭರಣಗಳಿಂದ ನಿಲುವಾಭರಣ ಸುಂದರ. ಖಾಲಿ ಖಾಲಿ ನನ್ನ ಸ್ಮರಣೆ ಮಾಡಬೇಡಿ ಅಂತ ಹೇಳಲಿಕ್ಕೆ ದೇವರು ಬರುವಾಗಲೇ ಮಹಾರಹ ವೈಡೂರ್ಯ ಕಿರೀಟ ಕುಂಡಲತ್ವಿಷ ಪರಿಶ್ವಕ್ತ ಸಹಸ್ರ ಕುಂತಲಂ ಉದ್ದಾಮ ಕಾಂಚ್ಯಂಗದ ಕಂಕಣಾದಿಭಿ ವಿರೋಚಮಾನಂ ವಸುದೇವ ಐಕ್ಷತ. ಭಗವಂತ ಎಷ್ಟು ಆಭರಣಗಳನ್ನು ಅವನು ಧಾರಣೆ ಮಾಡಿದ್ದ ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಪದಕ ಸರಿಗೆಯ ಜಾಂಬು, ಅವನು ಅನೇಕ ಪದಕಗಳನ್ನು ಧಾರಣೆ ಮಾಡ್ತಾರೆ. ಜಗನ್ನಾಥದಾಸರು ವರ್ಣನೆ ಮಾಡುವಾಗ ಎಂದು ಕಾಂಬೆನೋ ಪಾಂಡುರಂಗ ಮೂರುತಿಯ ಇಂದೂ ಭಾಗ ನಿವಾಸ. ನರ ಅಂದರೆ ಒಂದರ್ಥ ಅರ್ಜುನ, ನರ ಅಂದರೆ ಮನುಷ್ಯ, ನರನ ಸಾರಥಿಯ. ಈ ದೇಹ ಅನ್ನುವ ರಥದಲ್ಲಿ ವಾಸ ಮಾಡುವ ಜೀವನಿಗೂ ದೇವರೇ ಸಾರಥಿ.
ಈ ಸಾರಥಿಯನ್ನು ನೋಡಬೇಕು. ಯಾವತ್ತು ನೋಡೋದು? ಎಂದು ಕಾಂಬೆನು ಪಾಂಡುರಂಗ ಮೂರುತಿಯ ಇಂದು ಭಾಗ ನಿವಾಸ ನರನ ಸಾರಥಿಯ. ಹೇಗಿದ್ದಾನೆ ದೇವರು? ಏನು ನೋಡಬೇಕು? ದೇವ್ರದ್ದು ನೋಡುವಾಗ ಏನು ನೋಡಬೇಕು? ದೇವರ ಪಾದ ನೋಡಬೇಕಂತೆ. ಅದು ದೇವರ ಪಾದ ನಿಮಗೆ ಹೇಗಾರು ಕಾಣಲಿ, ನೀವು ಕಾಣಕ್ಕೆ ಮುಂಚೆ ತಿಳಿರಿ, ತಿಳಿದು ಕಾಣ್ರಿ, ಆಗ ಚೆನ್ನಾಗಿ ಕಾಣುತ್ತೆ. ಏನು ತಿಳಿಬೇಕು? ಅರುಣೋಬ್ಜೋಪಮಚಾರು ಚರಣಾಂಗುಲಿ ನಖರ. ಅರುಣ ಆಗ್ತಾನೆ ಅರುಣೋದಯ ಆದಾಗ ಏನು ಕೆಂಪಿದೆ, ಭಗವಂತನ ಅಂಗಾಲು ಅಷ್ಟು ಕೆಂಪಾಗಿದೆ ಅಂತ ನೋಡಬೇಕಂತೆ. ಅಷ್ಟೇ ಅಲ್ಲ, ನಖರ ದೇವರ ಪಾದದ ಬೆರಳಿನ ಉಗುರು ಅದು ಕೆಂಪಾಗಿದೆಯಂತೆ. ತರುಣೇಂದು ಛವಿ ತಿರಸ್ಕರಿಸುವ ಪ್ರಖರ, ಸೂರ್ಯನ ಕಾಂತಿಯನ್ನು ಧಿಕ್ಕರಿಸುವಂತಹ ಕಾಂತಿ ದೇವರ ಪಾದದ ಬೆರಳಿನ ಕಾಂತಿ. ಅಷ್ಟು ಕಾಂತಿಯಿಂದ ಯುಕ್ತವಾಗಿದೆ ಅಂತ ನೋಡಬೇಕಂತೆ. ಅಷ್ಟೇನಾ? ಅಷ್ಟು ನೋಡೋದು ಸಾಲದು, ಹಾಗೆ ಚೂರು ಮೇಲೆ ಹೋಗಿ ದೇವ್ರ ಕಾಲಲ್ಲಿರೋ ಗೆಜ್ಜೆ ನೋಡಬೇಕಂತೆ. ಹೇಗಿದೆ ಅದು? ಕಿರುಗೆಜ್ಜೆ. ಕಿರುಗೆಜ್ಜೆ ಅಂದರೆ ಪೂರ ಕಾಲು ಸುತ್ತಲದಲ್ಲಿ ಒಂದು ಕಡೆ ಗೆಜ್ಜೆ ಗೊಂಚಲು. ಒಂದು ಸತಿ ದೇವ್ರ ಕಾಲಿಟ್ಟರೆ ಜಲ್ ಅನ್ಬೇಕು ಶಬ್ದ. ಶಬ್ದ ಕೇಳಿ ದೇವರು ಬಂದ. ಶಬ್ದ ಅಂದರೆ ನಿರ್ದುಷ್ಟವಾದ ಶಬ್ದಗಳು ವೇದ. ಆ ವೇದಗಳಿಂದಲೇ ಭಗವಂತ ತಿಳಿತಾನೆ. ಅವರಮ್ಮನ ಕೃಷ್ಣ ಬಂದಿದ್ದು ಹೇಗೆ ಗೊತ್ತಾಗ್ತಿತ್ತು ಅಂದರೆ ಗೆಜ್ಜೆ ಸಪ್ಪಳ. ಒಂದು ಸತಿ ಜಲ್, ಓ ಕೃಷ್ಣ ಬಂದ. ಹೇಗೆ ಗೊತ್ತಾಯಿತು? ಶಬ್ದದಿಂದ. ಶಬ್ದ ಅಂದರೆ ಯಾವುದು? ವೇದ. ಸದಾಗಮೈಕ ವಿಜ್ಞೇಯಂ ಸಮತೀತ ಕ್ಷರಾಕ್ಷರಂ. ಆ ಭಗವಂತನ ತಿಳಿಬೇಕಂದ್ರೆ ನಿರ್ದುಷ್ಟವಾದ ಶಬ್ದ. ಅಂತ ಗಿರುಗೆಜ್ಜೆಯನ್ನು ಹಾಕ್ಕೊಂಡಿದ್ದಾನೆ. ಕಡಗಾನೂಪುರ ಪೆಂಡೇಶಪರ. ದೇವ್ರ ಕಾಲಲ್ಲಿ ಒಂದೇ ಡಿಸೈನ್ ಅಲ್ಲ ರೀ. ಮೊದಲು ಗೆಜ್ಜೆ ಹಾಕ್ಕೊಂಡಿದ್ದಾನೆ, ಅದರ ಮೇಲೆ ಕಡಗ ಹಾಕಿದ್ದಾನೆ, ಅದರ ಮೇಲೆ ಮತ್ತಿನ್ನೊಂದು ನೂಪುರವನ್ನು ಹಾಕ್ಕೊಂಡಿದ್ದಾನೆ, ಪೈಜಣವನ್ನು ಹಾಕ್ಕೊಂಡಿದ್ದಾನೆ. ದೇವರ ಕಾಲಿನ ಆಭರಣಗಳು. ಆಮೇಲೆ ರಂಭಾ ಪೋಲುವ ಊರು ಹೊಂಬಣ್ಣಾಂಬರವ. ರಂಭ ಅಂದರೆ ಬಾಳೆಹಣ್ಣು. ಬಾಳೆಯ ಒಂದು ದಿಂಡು ಹೇಗಿರಬೇಕು ಹಾಗೆ ಇರುವಂತಹ ಅವನ ಊರು ತೊಡೆಭಾಗ. ಅದರ ಮೇಲೆ ಹೊಂಬಣ್ಣ ಅಂಬರವ ಅಂದರೆ ಬಂಗಾರದ ಬಣ್ಣದ ಅಂಬರ ಬಟ್ಟೆಯನ್ನು ಭಗವಂತ ಪೀತಾಂಬರವನ್ನು ಹುಟ್ಟಿದ್ದಾನೆ. ಕೃಷ್ಣ ಹುಟ್ಟಿದಾಗ ಯಾವುದನ್ನು ವೇದವ್ಯಾಸದೇವರು ವರ್ಣನೆ ಮಾಡಿದ್ದಾರೆ, ಏನು ವಸುದೇವ ನೋಡಿದ್ದಾನೆ ಅದನ್ನೇ ಹೇಳ್ತಾ ಇದ್ದಾರೆ. ಹೊಂಬಣ್ಣಾಂಬ ಕುಂಬಿ ಮಸ್ತಕದೋಲ್ನಿ ತಂಬಾದಿ ಪೊಳೆವ ಕಂಬೂಮೆ ಕಲಕಂಜ ಗಂಭೀರ ನಾಭಿ. ಆಳವಾದ ದೇವರ ಹೊಕ್ಕಳಂತೆ. ನಾಭಿಕೃತಂ ಭುವನಗೋದರ. ಭಾಗವತ ಏಕಾದಶದ ವರ್ಣನೆ ಮಾಡುವಾಗ ಹೇಳ್ತಾರೆ, ಆ ಭಗವಂತನ ನಾಭಿ ಕಮಲವನ್ನು ಚಿಂತನೆ ಮಾಡಬೇಕು. ಅದೆಲ್ಲ ಹೇಳ್ತಾ ಪದಕ ಸರಿಗೆ ಯುಜಾಂಬೂನದ ಕಂಜ ಕಂಠ ತೆರೆದಾನಿ ಕರಬಾಹು ಚದುರಾ ಭುಜ ಕೀರ್ತಿ ಸುವಿಶ ಬದರ ಸಂಕಾಶಾಂಗದ ರತ್ನ ಕಟಕ ಪದುಮಾರುಣಕರ ಯುಗ್ಮ ಕಟಿಯಲ್ಲಿ ಇಟ್ಟವನ. ಅವನು ತೋಳಲ್ಲಿ ಕಂಕಣವನ್ನು ಹಾಕಿದ್ದಾನೆ, ಭುಜದಲ್ಲಿ ಭುಜಕೀರ್ತಿಯನ್ನು ಹಾಕಿದ್ದಾನೆ, ನಾಗಮುರಿಗೆಯನ್ನು ಹಾಕಿದ್ದಾನೆ, ಭುಜಕೀರ್ತಿಯನ್ನು ಹಾಕ್ಕೊಂಡಿದ್ದಾನೆ. ಇಷ್ಟೆಲ್ಲ ಹಾಕ್ಕೊಂಡು ಸೊಂಟದಲ್ಲಿ ಕಟಿಯಲ್ಲಿ ಕರಬಿಟ್ಟವನ. ಯಾಕೆ ದೇವರಿಗೆಲ್ಲ ಮಾಡ್ತಾನೆ ಅಂದರೆ ಅವನು ನೋಡಿ, ಇವಾಗ ನಾವೆಲ್ಲ ಕೆಲವು ಸತಿ ಫೋಟೋ ತೆಗೆಸ್ಕೊಳ್ಳುವಾಗ ಕೆಳಗೆ ಕೈ ಇಟ್ಕೊಂಡು ಬರೀ ಇಷ್ಟೇ ತೆಗೆಸ್ಕೊಳ್ತೀವಿ. ಯಾಕಂದರೆ ಮುಂದಿಂದ ಏನು ಕಾಣಬಾರ್ದು, ಯಾವ ಚೆನ್ನಾಗಿರಲ್ಲ, ಅದಕ್ಕೇನು ಕಾಣಬಾರ್ದು ಅಂತ ಇಷ್ಟೇ ತೆಗೆಸ್ಕೊಂಡಿರ್ತೀವಿ, ಫೇಸ್ ಮಾತ್ರ. ದೇವ್ರದ್ದು ಎಲ್ಲ ಅವಯವ ನೋಡಬೇಕು. ಅಪೂರ್ಣತೆಯಿಂದ ಪೂರ್ಣತೆಗೆ ಎಡೆಗೆ ಹೋಗಬೇಕಾದ್ರೆ ದೇವರ ದರ್ಶನವನ್ನು ಪರಿಪೂರ್ಣವಾಗಿ ಮಾಡಬೇಕು ಅಂತ ತೋರಿಸ್ಲಿಕ್ಕೆ ದೇವರು ತನ್ನ ಪಾದ, ಬೆರಳು, ಆ ಪಾದದ ಮೇಲಿರುವ ಗೆಜ್ಜೆ, ಅದರ ಪೈಜನ, ಅದರ ಒಡ್ಯಾಣ ಎಲ್ಲವನ್ನು ಒಂದೊಂದೇ ದಾಸರು ಕಂಡದ್ದನ್ನೆಲ್ಲ ಆ ವರ್ಣನೆ ಮಾಡ್ತಾ ಇದ್ದಾರೆ. ನಾವು ದೇವರ ಮುಂದೆ ನಿಂತಾಗ ದೇವರ ಪಾದವನ್ನು ನೋಡುವಾಗ
ಎಲ್ಲ ಭಾವನೆಯಿಂದ ಭಗವಂತನನ್ನು ಕಾಣಬೇಕು ಅಂತ ದಾಸರು ಕಂಡು ನಮಗೆ ಹೇಳ್ತಾರೆ. ಕಲಿತಾ ಕುಂಡಲಕರ್ಣ ಸುಲಲಿತ ಭ್ರೂಯುಗಳ, ಉತ್ತಮವಾದ ಅವನ ಕಿವಿ, ಅದರಲ್ಲಿ ಹೊಳೆಯುವ ಕರ್ಣ ಕುಂಡಲ, ಅದು ಹೀಗೆ ಹಾಗೆ ಓಡಾಡುವಂಥ ಕುಂಡಲವನ್ನು ಭಗವಂತ ಧಾರಣೆ ಮಾಡಿದ್ದಾನೆ. ಸುಲಲಿತ ಭ್ರೂಯುಗಳ, ಉತ್ತಮವಾದ ಹುಬ್ಬಂತೆ. ಆ ಹುಬ್ಬು ಎಂಥದ್ದು ಅಂದರೆ, ದೇವರು ಮೋಹಿನಿ ರೂಪವನ್ನು ಪ್ರಕಟಗೊಳಿಸಿದಾಗ ಹುಬ್ಬನ್ನು ನೋಡಿ ನಾಚಿ ನೀರಾದವಳು ಮಹಾಲಕ್ಷ್ಮಿ. ಅಯ್ಯೋ 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 ಅದೇನು ಹುಬ್ಬು, ಏನು ಕತೆ, ನಾಳೆಯಿಂದ ಇವನ ಹತ್ರನೇ ಬ್ಯೂಟಿ ಕ್ಲಾಸ್ಗೆ ಹೋಗಬೇಕು, ಎಲ್ಲೆಲ್ಲೋ ಹೋಗಿ ಏನು ಪ್ರಯೋಜನ, ಇವನಿಗೆ ನಾನು ಬೇರೆ ಕೇಡು ಅಂತ ಅಂದ್ಕೊಂಡ್ಲಂತ. ಆ ಭಗವಂತನ ಹುಬ್ಬು ಅಂಥದ್ದು, ಅಂಥವನ್ನು ನೆನಿಬೇಕು. ಲಲಿತಾ ಕಲಿತಾ ಕುಂಡಲಕರ್ಣ ಸುಲಲಿತ ಭ್ರೂಯುಗಳ ಬಾಲ ಶಶಾಂಕ ತಿಲಕಾಂಕಿತ ಫಾಲ. ಆ ಹಣೆಯಲ್ಲಿ ಹೊಳೆಯುವಂತಹ ಕಸ್ತೂರಿಯ ತಿಲಕವನ್ನು ಇಟ್ಟಂತಹ ವಿಶಾಲವಾದ ಹಣೆ. ಆ ಹಣೆ ಹೇಗಿದೆ ಅಂದರೆ ಶಶಾಂಕ, ಚಂದ್ರನ ಪೋಲುವ ಹಣೆ. ಆದರೆ ಚಂದ್ರನಲ್ಲಿ ಕಲಂಕ ಇದೆ, ಭಗವಂತನಲ್ಲಿ ನಿಷ್ಕಲಂಕವಾದಂತಹ ವಿಶಾಲವಾದ ಹಣೆ. ಅದರಲ್ಲಿ ಮಧ್ಯದಲ್ಲಿ ತಿಲಕಾಂಕಿತ ಫಾಲ, ಖಾಲಿ ಹಣೆ ಇಲ್ಲ. ಇವತ್ತು ಹಣೆಗಿಟ್ಕೊಳ್ಳೋದೇ ಇರೋದೇ ಸೌಂದರ್ಯ ಅಂದ್ಕೊಂಡಿದ್ದಾರೆ. ಹಣೆಗಿಡೋದೇ ಸೌಂದರ್ಯ. ಹಣೆಗಿಡದೇ ಇದ್ದರೆ ಸ್ಮಶಾನ ಸದೃಶಂ ಮುಖಂ, ಅದು ಸುಡುಗಾಡಿಗೆ ಸಮಾನ. ಹಣೆಯಲ್ಲಿ ಉತ್ತಮವಾದ ತಿಲಕವನ್ನು ಭಗವಂತ ಧಾರಣೆ ಮಾಡಿದ್ದಾನೆ ಅಂತ ತಿಳ್ಕೊಳ್ಬೇಕು. ಅಳಿಜಾಲ ವೆನಿಪ ಕುಂತಲ ತೆರನ, ಅಲಿ ಅಂದರೆ ದುಂಬಿ. ದೇವರ ತಲೆಯಿಂದ ಮುಖದ ಮೇಲೆ ಗುಂಗುರು ಕೂದಲೆಲ್ಲ ರೌಂಡ್ ಬಂದಿದೆಯಂತ, ಅದನ್ನು ಚಿಂತನೆ ಮಾಡಬೇಕಂತ. ದುಂಬಿಗಳೇ ಕೂತಿದೆಯನೋ ಅನ್ನುವಂತೆ ಆ ಭಗವಂತನ ವಿಶಾಲವಾದ ಹಣೆಯಲ್ಲಿ ಗಾಳಿಗೆ ಅತ್ತ ಇತ್ತ ಸರಿಯುವ ಗುಂಗುರು ಕೂದಲು ಅಂತ. ಇದನ್ನು ಗೋಪಿಕಾ ಸ್ತ್ರೀಯರು ನೆನಪಿಸಿಕೊಳ್ತಾರೆ. ಕುಟಿಲ ಕುಂತಲಂ ಶ್ರೀಮುಖಂಚತೆ. ಭಗವಂತ ನಿನ್ನ ಮರಿಬೇಕು ಅಂತ ಅಂದ್ಕೊಳ್ತೀವಿ, ಎಷ್ಟಾದರೂ ಆಗಲ್ಲ. ಕಾರಣ ನಿನ್ನ ವಿಶಾಲವಾದ ಹಣೆಯಲ್ಲಿ ಹೊಳೆಯುವ ಆ ಕೂದಲು, ಎಂಥ ಕೂದಲು, ಅದು ನಮ್ಮ ಮನಸ್ಸನ್ನು ಅಪಹಾರ ಮಾಡಿದೆ ಅಂತ. ಅಂತಹ ಕೂದಲನ್ನು ಚಿಂತನೆ ಮಾಡಬೇಕು. ಇಂತಹ ಭಗವಂತನನ್ನು ನಾವು ನೆನಪು ಮಾಡಿಕೊಂಡು ಅವನ ಬಗ್ಗೆ ತಿಳಿದು ಭಜಿಸಿದರೆ ಫಲವಿದು ಬಾಳುವುದಕ್ಕೆ. ಹೇಗೆ ದಾಸರು ಕೃಷ್ಣನನ್ನು ಕಂಡರು ಅಂತ ತಿಳಿಸುವ ಪ್ರಯತ್ನ ಮುಂದೆ ಮತ್ತೆ ದಾಸರು ಏನು ನೋಡಿ ಹೇಳ್ತಾರೆ ನಾಳೆ ನಾವೆಲ್ಲ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು.